ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಪ್ರತಿಯೊಬ್ಬ ಕನ್ಸಲ್ಟೆಂಟ್ಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತಷ್ಟು ಎನರ್ಜೆಟಿಕ್ ಆಗಿ ಇವತ್ತು ಸ್ಟಾರ್ಟ್ ಮಾಡೋಣ. ಇಡೀ ವಾರ ಉಲ್ಲಾಸದಿಂದ ಉತ್ಸಾಹದಿಂದ ಮತ್ತಷ್ಟು ಕೆಲಸ ಮಾಡೋಣ ಅಂತ ಹೇಳ್ತಾ ಪ್ರತಿಯೊಬ್ಬ ಮೋದಿ ಕೇರ್ ಕುಟುಂಬದ ಕನ್ಸಲ್ಟೆಂಟ್ಗೂ ಸ್ವಾಗತ ಬಯಸ್ತಾ ನಾನು ನಿಮ್ಮ ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಬಹು ದಿನಗಳ ನಂತರ ಮೋದಿ ಕೇರ್ನ ಒಂದೊಳ್ಳೆಯ ಉತ್ಪನ್ನದ ಬಗ್ಗೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೋದಿ ಕೇರ್ ಅಲ್ಲಿ ಸಾಕಷ್ಟು ಕ್ಯಾಟಗರೀಸ್ ಇದೆ. ಆ ಕ್ಯಾಟಗರಿಗಳಲ್ಲಿ ಇವತ್ತು ನಾವು ನೋಡ್ತಿರೋದು ರೇಡಿಯೇಷನ್, ಇವುಗಳ ವಿರುದ್ಧ ರಕ್ಷಣೆ ಕೊಡುವಂತಹ ಎನ್ವಿರೋ ಚಿಪ್ ಹಾಗೂ ಎನ್ವಿರೋ ಗ್ಲೋಬ್ ನಂತಹ ಉತ್ಪನ್ನಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನೀವಿನ್ನೂ ಹೊಸ ಕನ್ಸಲ್ಟೆಂಟ್ಗಳು ನಿಮ್ಮ ತಂಡದಲ್ಲಿದ್ರೆ, ನಿಮ್ಮ ಟೀಮ್ ಅಲ್ಲಿ ಇದ್ರೆ ದಯವಿಟ್ಟು ಅವರನ್ನ ಜಾಯಿನ್ ಆಗೋದಕ್ಕೆ ಹೇಳಿ, ಅವರನ್ನು ಕೂಡ ಕಲಿಯೋದಕ್ಕೆ ನೀವು ಉತ್ಸಾಹ ಅಥವಾ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಾನ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಜನ ನೀವು ಹೊಸೊಬ್ರು ಇದ್ದೀರಾ, ಎಷ್ಟು ಜನ ಎನ್ವಿರೋ ಚಿಪ್ ಹಾಗೂ ಎನ್ವಿರೋ ಗ್ಲೋಬ್ ನ ಬಗ್ಗೆ ಕೇಳಿದ್ದೀರಾ, ಎಷ್ಟು ಜನ ಬಳಸ್ತಾ ಇದ್ರೆ ಚಾಟ್ ಅಲ್ಲಿ ಬರೀತೀರಿ. ಅದ್ರ ಜೊತೆಗೆ ಹೊಸೊಬ್ರೆಲ್ಲ ಯಾರು ಜಾಯಿನ್ ಆಗಿದ್ರ ಅದರ ಪ್ರಾಮುಖ್ಯತೆ ನಾನ್ ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಯಾಕೆ ಈ ಟಾಪಿಕ್ ಅನ್ನ ತಂದಿರಬಹುದು ಅಂತ ಕೇಳಿದಾಗ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮಗೆ ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ಅಥವಾ ಈ ಒಂದು ಸಮಸ್ಯೆ ಈಗೇನ್ ಫೇಸ್ ಮಾಡ್ತಾ ಇದೀವಿ ಅಥವಾ ಈ ಒಂದು ಕಾಲಘಟ್ಟ ಏನಿದೆ, 2 ವರ್ಷ 2.5 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಯ್ತು. ಹಾಗೂ ಅದರ ಜೊತೆಗೆ ಆನ್ಲೈನ್ ಟೂಲ್ಸ್ ಜೊತೆ, ಲ್ಯಾಪ್ಟಾಪ್ ಜೊತೆ, ಅದರ ಜೊತೆಗೆ ಮೊಬೈಲ್ ಜೊತೆ ಒಡನಾಟ ಜಾಸ್ತಿ ಆಯ್ತು. ಮನೆಯಲ್ಲಿರೋದ್ರಿಂದ ಸಾಕಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸೋದು ಜಾಸ್ತಿ ಆಯ್ತು. ಈ ಒಂದು ಕಾಲಘಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಎಷ್ಟು ಅನಾಹುತ ಆಗ್ತಾ ಇದೆ ನೋಡ್ಕೊಂಡ್ ಬರೋಣ. ಅವುಗಳ ವಿರುದ್ಧ ನಿಜವಾಗ್ಲೂ ನಮ್ಮನ್ನ ನಾವು ರಕ್ಷಿಸ್ಕೊಳ್ತಾ ಇದೀವ? ನೀವೆಲ್ಲರೂ ಕೇಳೇ ಇರ್ತೀರಾ ಸ್ನೇಹಿತರೆ, ಒಂದು ಏರ್ ಪೊಲ್ಯೂಷನ್ ಬಗ್ಗೆ ಕೇಳಿರ್ತೀರಾ, ವಾಟರ್ ಪೊಲ್ಯೂಷನ್ ಬಗ್ಗೆ ಕೇಳಿರ್ತೀರಾ. ಅದ್ರ ಜೊತೆಗೆ ಇವನ್ ರೇಡಿಯೇಷನ್ ಇಂದ ಕೂಡ ಪೊಲ್ಯೂಷನ್ ಆಗುವಂತದ್ದು ನೀವು ಕೇಳಿದ್ರೆ ಖಂಡಿತ ಅದು ಸಾಧ್ಯ ಇದೆ. ನಮಗೆ ಕಣ್ಣಿಗೆ ಕಾಣಲ್ಲ, ಬಟ್ ಅದರಿಂದ ಸಾಕಷ್ಟು ಅನಾಹುತಗಳಂತೂ ತಪ್ಪಿದ್ದಲ್ಲ. ಹಾಗಾದ್ರೆ ಏನೆಲ್ಲ ಆಗುತ್ತೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ ರೇಡಿಯೇಷನ್ ಅಥವಾ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನ ಒಂದು ಪ್ರಭಾವ ಹೇಗಿರುತ್ತೆ, ಯಾಕೆ ನಮ್ಮ ಕುಟುಂಬದ ಸದಸ್ಯರನ್ನ ಇವುಗಳ ವಿರುದ್ಧ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ತದನಂತರ ನನ್ನ ಉತ್ಪನ್ನದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೋದಿ ಕೇರ್ ಎನ್ವಿರೋ ಚಿಪ್ ಹಾಗೂ ಎನ್ವಿರೋ ಗ್ಲೋಬ್ ಯಾವ ರೀತಿ ಸಹಾಯಕ್ಕೆ ಬರುತ್ತೆ. ಬನ್ನಿ. ನಾನು ಸ್ಕ್ರೀನ್ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನೇರ ಕಾರ್ಯಕ್ರಮದಲ್ಲಿ ಸೇರಿದಿರಾ ನೀವು ಕೂಡ ಮತ್ತಷ್ಟು ಚಾಟ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಹೋಗಿ, ಬರೀತಾ ಹೋಗಿ. ಈ ಒಂದು ರೇಡಿಯೇಷನ್ ಪೊಲ್ಯೂಷನ್ ಬಗ್ಗೆ ನೀವು ಕೇಳಿರಬಹುದು. ರೇಡಿಯೇಷನ್ ಪೊಲ್ಯೂಷನ್ ಅಂದ್ರೆ ಏನು, ಹೇಗಾಗತ್ತೆ, ಆ ಪ್ರಾಡಕ್ಟ್ ಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಿಳ್ಕೊಳ್ಳೋಣ ಬನ್ನಿ ಏನೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ. ಒಂದು ಕಡೆ ನಾವು ಇವತ್ತು ತುಂಬಾ ವಿಶೇಷವಾಗಿ ಮಾತಾಡ್ತಿರೋದು ಇವತ್ತು ವಾಯು ಮಾಲಿನ್ಯ, ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಏರ್ ಪೊಲ್ಯೂಷನ್ ಜಾಸ್ತಿ ಮಾತಾಡ್ತಾ ಇದೀವಿ. ನಮಗೆ ಇಮಿಡಿಯೇಟ್ ಆಗಿ ಕೂಡ ಗೊತ್ತಾಗ್ತದೆ, ಆಸ್ತಮಾ ಉಲ್ಬಣಗೊಳ್ತದೆ, ಉಸಿರಾಟ ಸಮಸ್ಯೆಗಳು ಬರ್ತವೆ, ಕೋಲ್ಡ್ ಕಾಫ್ ಈ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಅಲರ್ಜಿ ಆಗ್ತದೆ, ಇರಿಟೇಷನ್ ಆಗುವಂತದ್ದು, ಬ್ರಾಂಕೈಟಿಸ್ ಮತ್ತಷ್ಟು ಉಲ್ಬಣಗೊಳ್ಳುವಂತದ್ದು ನಾವು ನೋಡ್ತಾ ಇರ್ತೀವಿ. ಕರೆಕ್ಟಾ? ಬಟ್ ವಿಸಿಬಲ್ ಕೂಡ ಇದು, ಸಾಕಷ್ಟು ನಾವು ಕಾಳಜಿ ಕೂಡ ಇದ್ರ ಬಗ್ಗೆ ವಹಿಸ್ತೀವಿ. ಬಟ್ ಕಾಳಜಿ ಸ್ವಲ್ಪ ನಾವೇನಂದ್ರೆ ತಾತ್ಸಾರ ಮಾಡುವಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ರೇಡಿಯೇಷನ್ ಪೊಲ್ಯೂಷನ್ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋದು ಒಂಚೂರು ಕಡಿಮೆನೆ, ಒಂಚೂರು ಕಾಳಜಿ ವಹಿಸೋದು ಕಡಿಮೆನೆ. ಕರೆಕ್ಟಾ? ಬಟ್ ನಮಗೆ ಗೊತ್ತಿರ್ಲಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ನಾವೆಲ್ಲ ಅರ್ಥಕೋಬೇಕಾಗಿರೋದು, ತಿಳ್ಕೋಬೇಕಾಗಿರೋದು ಇವತ್ತಿನ ದಿನದಲ್ಲಿ ರೇಡಿಯೇಷನ್ ನ ಹಾವಳಿ, ಅಬ್ಬರ, ಅದರ ಪ್ರಭಾವ, ಪರಿಣಾಮ ಕೂಡ ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಒಂದು ಇಂಟೆನ್ಸಿಫೈ ಆಗಿ ವರ್ತಿಸುತ್ತೆ ಅನ್ನೋದು ನಾವು ಮರಿಬಾರ್ದು. ಹಾಗಾದ್ರೆ ಏನಾಗುತ್ತೆ ಸರ್? ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಒಂದು ವಾಸ್ತವವನ್ನು ನಿಮ್ಗೆ ಪರಿಚಯ ಮಾಡ್ತೀನಿ. ಮನೆಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್, ಮಕ್ಕಳಿಗೂ ಕೂಡ ಒಂದೊಂದು ಕೊಡಿಸಿರ್ತೀವಿ. ಐ ಥಿಂಕ್ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ತಗೊಂಡ್ರೆ 4 ಜನ ಇದ್ರೆ ಗ್ಯಾರಂಟಿ 2-3 ಮೊಬೈಲ್ ಅಂತೂ ಮನೆಯಲ್ಲಿ ನಾವು ಓಡಾಡ್ತಿರುತ್ತೆ. ಮಾತಾಡೋದಕ್ಕೆ, ಚಾಟ್ ಮಾಡೋದಕ್ಕೆ, ವಿಡಿಯೋಗಳನ್ನು ನೋಡೋದಕ್ಕೆ ಸಾಕಷ್ಟು ಕಾಲಹರಣ ಅದ್ರ ಜೊತೆಗೆ ಮಾಡ್ತಿರೋದ್ರಿಂದ, ಪ್ರತಿಯೊಂದು ವ್ಯವಹಾರವನ್ನು ಅದರಲ್ಲೇ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ರೇಡಿಯೇಷನ್ ಪೊಲ್ಯೂಷನ್ ಅದರ ಒಂದು ತುತ್ತಾಗ್ತಾ ಇದೀವಿ, ಅದರ ಪ್ರಭಾವಕ್ಕೆ ನಾವು ಒಳಗಾಗ್ತಾ ಇದೀವಿ. ಏನಾಗ್ತಾ ಇದೆ, ಸಣ್ಣ ತಲೆನೋವು ಬರೋದ್ರಿಂದ ಹಿಡ್ಕೊಂಡು ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ಎಕ್ಸೆಸಿವ್ ಆಗಿ ಯಾರಾದ್ರೂ ಮೊಬೈಲ್ ಮುಂದೆ ಕೂತು, ಲ್ಯಾಪ್ಟಾಪ್ ಮುಂದೆ ಕೂತು ಹೆಚ್ಚುವರಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಆಯಾಸ ಆಗ್ತದೆ, ಗೊತ್ತಿಲ್ದಿರೋ ಆಯಾಸ ಆಗ್ತದೆ. ಫಿಸಿಕಲ್ ಸ್ಟ್ರೈನ್ ಅಲ್ಲ, ಮಾನಸಿಕವಾಗಿ ಬಳಲ್ತೀವಿ, ಮೆದುಳಿನ ತೊಳಲಾಟ ಇರುತ್ತೆ,
ಸೊ ಮೆದುಳಿಗೆ ಸಂಬಂಧಪಟ್ಟ ಟ್ಯೂಮರ್ ನಂತಹ ಸಮಸ್ಯೆಗಳು ನಾವು ಗಮನಿಸಬಹುದು. ಒಂದು ಕಾರಣ ಮೆದುಳಿಗೆ ಸಂಬಂಧಪಟ್ಟ ಟ್ಯೂಮರ್ ಉಂಟಾಗುವಲ್ಲಿ ಒಂದು ಕಾರಣ ಈ ರೇಡಿಯೇಷನ್ ನ ಪ್ರಭಾವ. ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯ ಬಡಿತದಲ್ಲಿ ವ್ಯತ್ಯಾಸ ಗೊತ್ತಿರಲಿ, ಆಂಗ್ಸೈಟಿ ಹಾಗೂ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಆಗೋದಕ್ಕೂ ಒಂದು ಕಾರಣ ರೇಡಿಯೇಷನ್ ಪ್ರಾಬ್ಲಮ್. ಅದೇ ರೀತಿ ಬ್ಲೂ ರೇಸ್, ಲ್ಯಾಪ್ಟಾಪ್ ಮುಂದೆ ಕೂತಾಗ ಅಥವಾ ಸೆಲ್ ಫೋನುಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾಗ ಹೊರಸೂಸುವಂತಹ ವಿಕಿರಣಗಳೇನಿದಾವೆ, ಈ ನೀಲಿ ಕಿರಣಗಳೇನಿದಾವೆ ಕಣ್ಣಿನ ಮೇಲೆ, ದೃಷ್ಟಿಯ ಆರೋಗ್ಯದ ಮೇಲೂ ಕೂಡ ಪ್ರಭಾವವನ್ನ ಬೀರಬಹುದು, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಂಡ್ ಅಲ್ಟಿಮೇಟ್ಲಿ ನೆನಪಿರ್ಲಿ ಸ್ನೇಹಿತರೆ, ವಿಶೇಷವಾಗಿ ಮನೆಗಳಲ್ಲಿ ಶಿಶುಗಳು ಇದ್ದಾಗ, ಪ್ರೆಗ್ನೆನ್ಸಿ ಮನೆಯಲ್ಲಿ ಯಾರಾದ್ರೂ ಪ್ರೆಗ್ನೆಂಟ್ ಲೇಡಿಗಳಿದ್ದಾಗ ಖಂಡಿತ ಆ ಚಿಕ್ಕ ಪುಟ್ಟ ಮಕ್ಕಳು, ಭ್ರೂಣದಲ್ಲಿ ಬೆಳೀತಿರೋ ಮಕ್ಕಳಿಂದ ಹಿಡ್ಕೊಂಡು ಈವನ್ ಇತ್ತೀಚೆಗೆ ಡೆಲಿವರಿ ಆದಂತ ಮಕ್ಕಳ ಮೇಲೆ ದುಷ್ಪರಿಣಾಮ ಉಂಟು ಮಾಡಬಹುದು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಚಾಟ್ ಅಲ್ಲಿ ನೀವು ಉತ್ತರ ಬರೀರಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಸಮಸ್ಯೆಗಳಲ್ಲಿ ಒಂದು ಎಸ್ಪೆಷಲಿ ಕಾಮನ್ ಆಗಿ ನಮಗೆ ಕಂಡು ಬರುವುದು, ಎಸ್ಪೆಷಲಿ ಈ ರೇಡಿಯೇಷನ್ ನ ಒಂದು ಹಾವಳಿಯಿಂದ ಅತಿಯಾದ ತೀವ್ರವಾದ ಒಂದು ದೈಹಿಕ ಬಳಲೋದು, ದೈಹಿಕವಾಗಿ ಬಳಲ್ತೀವಿ, ಆಯಾಸಗೊಳ್ತೀವಿ, ಅತಿ ಶೀಘ್ರವಾಗಿ ಕಣ್ಣಿಗೆ ಆಯಾಸ ಉಂಟಾಗೋದನ್ನ ಗಮನಿಸ್ತೀವಿ. ಅಂಡ್ ಮಾನಸಿಕವಾಗಿ ಕೂಡ ನಾವೇನಾಗ್ತೀವಿ, ಫ್ರಸ್ಟ್ರೇಷನ್ ಆಗೋದು, ಇರಿಟೇಷನ್ ಆಗುತ್ತೆ ಸಮ್ ಟೈಮ್ ಜಾಸ್ತಿ ಕೆಲಸ ಮಾಡಕ್ಕೆ ಕೂತ್ಕೊಂಡ್ಬಿಟ್ರೆ. ಏನಾಗ್ತಾ ಇದೆ, ಇವೆಲ್ಲವೂ ಕೂಡ ನಾವು ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ ಸ್ನೇಹಿತರೆ. ತಾತ್ಸಾರ ಮಾಡೋದು ಬೇಡ. ಇವು ನಿಧಾನಕ್ಕೆ ನಮ್ಮ ದೇಹದ ಜೀವಕೋಶಗಳ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ, ಇದರ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಗಮನ ಇಟ್ಟು ನೋಡಬೇಕು. ಒಂದು ಪರಿಚಯ ಮಾಡ್ಕೊಳ್ಳಿ, ಇಲ್ಲಿ ಒಂದು ರಿಯಲೈಸೇಷನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ರಿಯಲೈಸ್ ಆಗೋದಕ್ಕೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಇವತ್ತು ಎಲ್ಲಿ ಅಥವಾ ಯಾವ ರೂಪದಲ್ಲಿ ನಮ್ಮ ದೇಹವನ್ನ ಈ ಒಂದು ರೇಡಿಯೇಷನ್ ಪ್ರಭಾವಕ್ಕೆ ನಾವು ಒಳಪಡಿಸ್ತಾ ಇದೀವಿ ಅನ್ನೋದು ನೀವು ಗಮನ ಇಟ್ಟು ನೋಡಿದ್ರೆ, ಟಿವಿಗಳ ಮುಂದೆ ಕೂತ್ಕೊಳ್ತೀವಿ, ಮನೆಯಲ್ಲಿ ಬಳಸುವಂತಹ ರೆಫ್ರಿಜರೇಟರ್ ಗಳಾಗಿರಬಹುದು, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಹೊರಸೂಸುವಂತಹ ಬಳಸುವಂತಹ ಉಪಕರಣಗಳಾಗಿರಬಹುದು, ಮೈಕ್ರೋವೇವ್ ಆಗಿರಬಹುದು, ನೀವು ಬಳಸುವಂತಹ ವೈಫೈ ರೌಟರ್ಸ್ ಆಗಿರಬಹುದು, ಬಳಸುವಂತಹ ಮೊಬೈಲ್ ಫೋನುಗಳಾಗಿರಬಹುದು, ಬಳಸುವಂತಹ ಕಂಪ್ಯೂಟರ್ ಲ್ಯಾಪ್ಟಾಪ್ ಸಲಕರಣೆಗಳಾಗಿರಬಹುದು. ಈ ರೀತಿ ಹಲವು ರಿಸೋರ್ಸ್ಗಳನ್ನ ನಮ್ಮ ಸುತ್ತಮುತ್ತಲೇ ನಾವು ಇಟ್ಕೊಂಡಿದ್ದೀವಿ, ನಮ್ಮ ಸುತ್ತಲೂ ನಾವು ಇಟ್ಕೊಂಡಿದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳನ್ನ, ವೃದ್ಧರನ್ನ, ನಮ್ಮಗಳನ್ನ ನಾವು ಇದಕ್ಕೆ ಒಳಪಡಿಸ್ಕೊಳ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಉದ್ಭವವಾದ ಒಂದು ವಾತಾವರಣ. ಏನಾಗ್ಬೋದು ಸರ್, ನಾನು ವಿವರಣೆ ಕೊಟ್ಟಿದ್ದೀನಿ ಒಂದ್ಸಲ. ಇವನ್ ಎಷ್ಟರ ಮಟ್ಟಿಗೆ ಇದು ತಗೊಂಡೋಗುತ್ತೆ ಅಂದ್ರೆ, ದೃಷ್ಟಿಯ ದೋಷ ಅಂತ ಮಾತಾಡಿದ್ವಿ, ಟ್ಯೂಮರ್ ನಂತಹ ಸಮಸ್ಯೆಗಳು ಮಾತಾಡಿದ್ವಿ, ಗಂಡಸರಲ್ಲಿ ಬಂಜತನ, ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗೋದು, ಅತಿಯಾದ ತಲೆನೋವು ಸಮಸ್ಯೆ ಕಂಡು ಬರುವಂತದ್ದು, ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಅಥವಾ ಮಕ್ಕಳಲ್ಲಿ, ಹುಟ್ಟುವಂತಹ ಮಕ್ಕಳಲ್ಲಿ ನ್ಯೂನತೆ ಎದ್ದು ಕಾಣುವಂಥದ್ದು, ಗರ್ಭಧಾರಣೆಗೆ ಅನಾನುಕೂಲ ಮಾಡಿಕೊಡುವಂಥದ್ದು, ಎಸ್ಪೆಷಲಿ ಇವುಗಳೆಲ್ಲವೂ ನಾವು ನೋಡ್ತಾ ಇದೀವಿ. ಗರ್ಭಧಾರಣೆ ಆಗ್ಬೇಕಾದ್ರೂ ಕೂಡ ಇವುಗಳಿಂದ ದೂರ ಇರಬೇಕು ಅಂತ ಹೇಳ್ತೀವಿ ಆ ಒಂದು ಪ್ರೆಗ್ನೆಂಟ್ ವುಮೆನ್ಸ್ ಅನ್ನ. ಇಷ್ಟೆಲ್ಲಾ ಸಮಸ್ಯೆ ಈ ರೇಡಿಯೇಷನ್ ಪ್ರಭಾವ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು ಹಾಗಾದ್ರೆ, ಏನ್ ನಡೀತಾ ಇದೆ, ಹೇಗಾಗತ್ತೆ ಸರ್ ಅಂತ ನೋಡಿದಾಗ ಸ್ನೇಹಿತರೆ, ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ತಯಾರಿದ್ದೀರಾ ಅರ್ಥ ಮಾಡ್ಕೊಳ್ಳಕ್ಕೆ ಹೇಗಾಗುತ್ತೆ ಇದನ್ನ ಅನ್ನೋದು? ಒಂದು ಸಣ್ಣ ಕಾನ್ಸೆಪ್ಟ್ ಏನು ಅಂದ್ರೆ, ಈ ಎಲೆಕ್ಟ್ರಾನಿಕ್ ಉಪಕರಣಗಳು ಏನು, ನಾನು ಉದಾಹರಣೆಗಳು ಕೊಟ್ಟೆ, ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ರೈಟ್ ಫ್ರಮ್ ದಿ ಸಣ್ಣ ಮೊಬೈಲ್ ಇಂದ ಹಿಡ್ಕೊಂಡು ಲ್ಯಾಪ್ಟಾಪ್ ಸಲಕರಣೆಗಳು, ಕಂಪ್ಯೂಟರ್, ನಿಮ್ಮ LED ಟಿವಿಗಳಾಗಿರಬಹುದು, ಮೈಕ್ರೋವೇವ್ ಆಗಿರಬಹುದು, ಪ್ರೊಜೆಕ್ಟರ್ಸ್ ಆಗಿರಬಹುದು, ರೌಟರ್ಸ್ ಆಗಿರಬಹುದು, ವೈಫೈ ಅನ್ನ ಬಳಸ್ತಿರುವಂತಹ ನನ್ನ ಕುಟುಂಬದ ಎಲ್ಲ ಬಂಧು ಬಳಗ ಕೇಳೋದು, ಅರ್ಥ ಮಾಡ್ಕೊಳ್ಳಿ, ಅದರಿಂದ ಹೊರಸೂಸುವಂತಹ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಸ್ ಅಂತ ಏನ್ ಕರಿತೀವಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಲೆಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ನಿಂದ ಹೊರಸೂಸುವಂತಹ ಅಲೆಗಳನ್ನ ತಡೆಯೋದಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಅದರ ಪರಿಣಾಮ ಏನಿದೆ, ಅದರ ಪ್ರಭಾವ ಏನಿದೆ, ಅದರ ಇಂಟೆನ್ಸಿಟಿ ಏನಿದೆ, ಅದರ ನೇಚರ್ ಏನಿದೆ, ಮನುಷ್ಯನ ದೇಹದ ಮೇಲೆ ಉಂಟು ಮಾಡುವಂತಹ ಒಂದು ನೇಚರ್ ಅಥವಾ ಅದರ ಇಂಪ್ಯಾಕ್ಟ್ ಏನಿದೆ, ಅವುಗಳ ಒಂದು ಪ್ರಕೃತಿಯನ್ನ ಬದಲಾವಣೆ ಮಾಡೋದು, ಚೇಂಜ್ ಅನ್ನ ಮಾಡಿಕೊಡೋದು, ಆಗುವಂತಹ ಅನಾಹುತದ ಸಾಂದ್ರತೆಯನ್ನ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಘಟ್ಟದಲ್ಲಿ ಇಲ್ಲಿ ಒಂದಷ್ಟು ನಾವು ಪ್ರಾಡಕ್ಟ್ ಗಳನ್ನ ನೋಡ್ತೀವಿ.
ಅದನ್ನ ಮಾಡ್ಬೋದಷ್ಟೇ, ಯಾರ ಕೈಲೂ ಕೂಡ ತಡೆಯೋದಕ್ಕಾಗಲ್ಲ. ಸೊ ಎಗೈನ್, ಸೊ ಈ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ನಾವು ಬಳಸಬೇಕಾದ್ರೆ ಮನೆಯಲ್ಲಿ ಅದು ಹೊರಗಡೆ ಬರಲೇಬೇಕು, ರಿಫ್ಲೆಕ್ಟ್ ಆಗ್ಲೇಬೇಕು. ಬಟ್ ಅದನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಸಾಧ್ಯ ಇದೆ, ಇವುಗಳ ಹಾವಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಏನು ಅಂದ್ರೆ, ಈ ಒಂದು ವಿಕಿರಣಗಳೇನಿದೆ, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಏನಿದೆ, ಇವುಗಳ ಒಂದು ನೇಚರ್ ಅನ್ನ ಬದಲಾವಣೆ ಮಾಡಬಹುದು. ಅವುಗಳ ಒಂದು ಪ್ರಭಾವವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ಸಾಧ್ಯತೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾರೆಲ್ಲ ನೀವು ಕುಟುಂಬದಲ್ಲಿ ಅಥವಾ ಕುಟುಂಬದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳಿಗೆ, ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಕುಟುಂಬದ ಸದಸ್ಯರನ್ನ ಈ ರೇಡಿಯೇಷನ್ ವಿರುದ್ಧ ರಕ್ಷಣೆ ಕೊಡಬೇಕು ಅನ್ನುವಂತಹ ವ್ಯಕ್ತಿಗಳು, ನೀವು ಕೆಲಸ ಮಾಡುವಂತಹ ಆಫೀಸುಗಳಲ್ಲಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು ಅಂತ ಇದ್ರೆ, ನಿಮ್ಮ ಮನೆಗಳಲ್ಲಿ ನೀವು ಮಕ್ಕಳನ್ನ, ವೃದ್ಧರನ್ನ ಇವುಗಳಿಂದ ರಕ್ಷಣೆ ಕೊಡಬೇಕು ಅಂತ ಇದ್ರೆ, ಖಂಡಿತ ನಮ್ಮ ಮೋದಿಕೆನ ಬಳಿ ಎನ್ವಿರೋ ಗ್ಲೋಬ್ ನಂತಹ ಉನ್ನತ ಗುಣಮಟ್ಟದ ಉತ್ಪನ್ನವನ್ನ ನಾವು ನೋಡ್ಬೋದು. ಇಲ್ಲಿ ಸ್ನೇಹಿತರೆ, ಎನ್ವಿರೋ ಗ್ಲೋಬ್ ಗೋಲಾಕಾರದ ಒಂದು ಟೂಲ್ ಆಗಿರುತ್ತೆ, ಒಂದು ಪ್ರಾಡಕ್ಟ್ ಆಗಿರುತ್ತೆ. ಬನ್ನಿ ಅರ್ಥ ಮಾಡ್ಕೊಳ್ಳೋಣ ಹೇಗೆ ಈ ಪ್ರಾಡಕ್ಟ್ ನಮಗೆ ರೇಡಿಯೇಷನ್ ವಿರುದ್ಧ ರಕ್ಷಣೆ ಕೊಡುತ್ತೆ ಅನ್ನೋದಕ್ಕೆ. ಸೊ ಒಂದೊಂದೇ ನಾನು ಅರ್ಥ ಮಾಡಿಸ್ತೀನಿ. ಸೊ ನಾನು ಹೇಳಿದ್ದೆ, ಸೊ ಯಾವುದೇ ವಿಕಿರಣಗಳನ್ನ ಅಥವಾ ಈ ಒಂದು ಎಲೆಕ್ಟ್ರಾನಿಕ್ ರೇಸ್ ಅನ್ನ ತಡೆಯೋದಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಎಲ್ಲೆಲ್ಲಿ ಈ ಒಂದು ಪ್ರಭಾವ ಇದೆ, ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ನೀವು ವಾಸ ಮಾಡುವ ಜಾಗಗಳಲ್ಲಿ ಅತಿ ಹೆಚ್ಚಾಗಿ ಮೊಬೈಲ್ಗಳನ್ನ ಬಳಸ್ತಾ ಇದ್ದೀರಾ, ಅತಿ ಹೆಚ್ಚಾಗಿ ಸರ್ವರ್ಗಳನ್ನ ಬಳಸ್ತಾ ಇದ್ದೀರಾ, ಟವರ್ ರೌಟರ್ಸ್ ಅನ್ನ ಬಳಸ್ತಾ ಇದ್ದೀರಾ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಮೊಬೈಲ್ ಟವರ್ಸ್ ಇರಬಹುದು. ಇವರು ಎಗೈನ್ ಈ ವ್ಯಕ್ತಿಗಳು ಮತ್ತಷ್ಟು ಗಮನ ಹರಿಸಬೇಕು. ನಿಮ್ಮ ಮನೆಯ ಅಕ್ಕ ಪಕ್ಕದಲ್ಲಿ, ಹತ್ತಿರದಲ್ಲಿ ಮೊಬೈಲ್ ಟವರ್ಗಳ ಹಾವಳಿ ಇದ್ದಾಗ ಖಂಡಿತ ಮತ್ತಷ್ಟು ನೀವು ಈ ಒಂದು ರೇಡಿಯೇಷನ್ ಹಾವಳಿಗೆ ಸಸ್ಪೆಕ್ಟಬಲ್ ಆಗಿರ್ತೀರಾ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಡಿವೈಸಸ್ ನ ವಿರುದ್ಧ ಅಥವಾ ಈ ಡಿವೈಸಸ್ ಇಂದ ಬರುವಂತಹ ಹಾನಿಕಾರಕ ವಿಕಿರಣಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ನಮಗೆ ಎನ್ವಿರೋ ಗ್ಲೋಬ್ ಸಹಾಯಕ್ಕೆ ನಿಲ್ಲುತ್ತೆ ಸ್ನೇಹಿತರೆ. ಸೇಫ್ ಗಾರ್ಡ್ ಮಾಡುತ್ತೆ. ಸೊ ಆ ಒಂದು ಹಾರ್ಮ್ಫುಲ್ ರೇಡಿಯೇಷನ್ ನ ಒಂದು ಹಾವಳಿ ಏನಿದೆ, ಅದರ ಪ್ರಭಾವ ಏನಿದೆ, ಸೇಫ್ ಗಾರ್ಡ್ ಮಾಡೋದಕ್ಕೆ, ಹಾರ್ಮ್ಫುಲ್ ನೇಚರ್ ಅನ್ನ ಚೇಂಜ್ ಮಾಡ್ಕೊಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ಇಲ್ಲಿ ನೋಡಬಹುದು ನೀವು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಏನ್ ಮಾಡುತ್ತೆ ಅಂತ ಕೇಳಿದಾಗ ಯಾವುದು ಮಾಟ ಮಂತ್ರ ಏನು ಇಲ್ಲಿ ನಡೆಯೋದಿಲ್ಲ, ಮ್ಯಾಜಿಕ್ ಅಥವಾ ಏನು ನಡೆಯೋದಿಲ್ಲ. ಇಲ್ಲಿ ಸಿಂಪಲ್ ಆಗಿ ಆ ಒಂದು ವಿಕಿರಣಗಳಲ್ಲಿರುವಂತಹ ಪ್ರಾಕೃತಿಕ ಗುಣಗಳನ್ನ, ಏನ್ ಪ್ರಾಕೃತಿಕ ಗುಣಗಳು ಏನಿದೆ ಇಲ್ಲಿ, ಕಾನ್ಸ್ಟೆಂಟ್ ವೇವ್ಸ್ ಏನಿದಾವೆ, ಮನುಷ್ಯನ ಜೀವಕೋಶಗಳಲ್ಲಿ ಗಲಿಬಿಲಿಯನ್ನ ಉಂಟು ಮಾಡುವಂತಹ ಕಾನ್ಸ್ಟೆಂಟ್ ವೇವ್ಸ್ ಏನು ಹೊರ ಬರ್ತವೆ, ಮನುಷ್ಯನ ಜೀವಕೋಶಗಳಲ್ಲಿ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತವೆ, ಕಮ್ಯುನಿಕೇಶನ್ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡುತ್ತೆ, ನಮ್ಮ ದೇಹದಲ್ಲಿ ನಿತ್ರಾಣವನ್ನ ಉಂಟು ಮಾಡುವಂತಹ ಈ ಪ್ರಕೃತಿ ಇರುವಂತಹ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದು ಪ್ರಕೃತಿ ನೇಚರ್ ಏನಿದೆ, ಅದನ್ನ ಆ ಗುಣವನ್ನ ರ್ಯಾಂಡಮ್ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ರ್ಯಾಂಡಮ್ ಫಾರ್ಮ್ಗೆ ಕನ್ವರ್ಟ್ ಆಗೋದ್ರಿಂದ ಇವು ನಮ್ಮ ದೇಹಕ್ಕೆ ಹೊಂದಿಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ದೇಹದಲ್ಲಿ ಯಾವುದೇ ಬದಲಾವಣೆ ಆಗದ ಹಾಗೆ ನೋಡಿಕೊಳ್ಳುವ ವ್ಯವಸ್ಥೆ ಈ ಮೋದಿ ಕೇರ್ ಎನ್ವಿರೋ ಗ್ಲೋಬ್ ನ ಸಹಾಯದ ಮೂಲಕ ಆಗುತ್ತೆ. ಏನಾಗ್ತಾ ಇದೆ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಸ್ನೇಹಿತರೆ, ಇಟ್ ಚೇಂಜಸ್ ದಿ ನೇಚರ್ ಆಫ್ ರೇಡಿಯೇಷನ್. ಆ ರೇಡಿಯೇಷನ್ ನ ಗುಣವನ್ನ ಬದಲಾವಣೆ ಮಾಡೋದು. ಯಾವ ಗುಣದಿಂದ? ಕಾನ್ಸ್ಟೆಂಟ್ ವೇವ್ಸ್, ಆ ಗುಣದಿಂದ. ಯಾಕೆ ಈ ಗುಣದಿಂದ ರ್ಯಾಂಡಮ್ ಫಾರ್ಮ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂದ್ರೆ, ಇವು ನಮ್ಮ ಮಾನವನ ದೇಹದ ಜೀವಕೋಶಗಳಲ್ಲಿ ಉಂಟಾಗುವಂತಹ ಕನ್ಫ್ಯೂಷನ್ ಅನ್ನ, ಕಮ್ಯುನಿಕೇಶನ್ ಗ್ಯಾಪ್ ಅನ್ನ ಇದು ತಡೆಯುತ್ತೆ, ಕಡಿಮೆ ಮಾಡುತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೆ ನಮಗೆ ರ್ಯಾಂಡಮ್ ಫಾರ್ಮ್ಗೆ ತರಲೇಬೇಕಾಗತ್ತೆ, ಬಾಡಿಗೆ ಸೂಟ್ ಆಗುತ್ತೆ. ಸೊ ಜಸ್ಟ್ ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ಮೇಲೆ, ಎಸ್ಪೆಷಲಿ ಪ್ರಾಡಕ್ಟ್ ನ ಒಂದು ಫೀಚರ್ಸ್ ಅನ್ನ ನೋಡೋದಾದ್ರೆ, ಈ ಪ್ರಾಡಕ್ಟ್ ಒಂದು ಗೋಲಾಕಾರದಲ್ಲಿ ಕಂಡು ಬರ್ತಿರುವಂತಹ ಒಂದು ಉತ್ಪನ್ನವಾಗಿರುತ್ತೆ. ಸೊ ಇದು ಈಗ ಕಲರ್ಸ್ ಅಲ್ಲಿ ನಾವು ಬಿಟ್ಟಿದ್ದೀವಿ. ನಿಮ್ಮ ಕಣ್ಮುಂದೆ ಕಾಣ್ತಿರೋದು ಸ್ಟೀಲ್ ಕಲರ್, ರಸ್ಟ್ ಪ್ರೂಫ್ ಸ್ಟೀಲ್ ಅಂತ ಹೇಳ್ತೀವಿ. ಒಂದು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಅಲ್ಲಿ ಮಾಡಿದಂತಹ ಈ ಒಂದು ಎಕ್ಸ್ಟರ್ನಲ್ ಲೇಯರ್ ಏನಿದೆ, ಹೈಲಿ ಕರೋಷನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಯಾವುದೇ ತುಕ್ಕು ಹಿಡಿಯೋದಿಲ್ಲ, ಯಾವುದೇ ರಸ್ಟ್ ಆಗೋದಿಲ್ಲ. ಎನ್ವಿರಾನ್ಮೆಂಟಲ್ ಒಂದು ಅಟ್ಮಾಸ್ಫಿಯರ್ ಏನ್ ನಡೀತಾ ಇದೆ ಅಥವಾ ಎನ್ವಿರಾನ್ಮೆಂಟ್ ಗೆ ಎಕ್ಸ್ಪೋಸ್ ಆದ್ರೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಅನ್ನ ಆಗೋದಿಲ್ಲ ವಾತಾವರಣದ ಪ್ರಭಾವದಿಂದ ಆಗುವಂತಹ ಅಂಶಗಳ ವಿರುದ್ಧ. ವೆರಿ ವೆರಿ ಅಟ್ರಾಕ್ಟಿವ್.
ಸೊ ಚಿಕ್ಕದಾಗಿ ನಾವ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು, ಎಲ್ಲೆಲ್ಲಿ ಓಡಾಡ್ತೀವಿ, ನೀವು ಕಾರಲ್ಲಿ ಹೋಗ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಎಲ್ಲಿಗೆ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡಬಹುದು. ಅಷ್ಟೊಂದು ಸುಲಭವಾದ ಒಂದು ಪೋರ್ಟಬಲ್ ಚಿಕ್ಕ ಒಂದು ಈ ಒಂದು ಪ್ರಾಡಕ್ಟ್ ಏನಿದೆ, ಖಂಡಿತ ಒಂದು ಒಳ್ಳೆ ಇನರ್ಟ್ ಮೆಟೀರಿಯಲ್ ಇಂದ ತಯಾರು ಮಾಡದಂತಹ ಈ ಒಂದು ಎನ್ವಿರೋ ಗ್ಲೋಬ್ ಏನಿದೆ, ಖಂಡಿತ ಇವತ್ತು ನೀಡ್ ಆಫ್ ದ ಅವರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಲಕ್ಸುರಿ ಪ್ರಾಡಕ್ಟ್ ಅಲ್ಲ, ಇವತ್ತು ಅವಶ್ಯಕತೆಗಳ ಒಂದು ಪಟ್ಟಿಗೆ ಸೇರುತ್ತೆ. ನೀವೆಷ್ಟು ಜನ ಈ ಒಂದು ರೇಡಿಯೇಷನ್ ವಿರುದ್ಧ ರಕ್ಷಣೆ ಕೊಡಬೇಕು ಅಂತ ಅನ್ಕೊಂಡಿದ್ರೆ, ಎಷ್ಟು ನಿಮ್ಮ ಮನೆಯಲ್ಲಿ ಇವುಗಳ ಒಂದು ಗ್ಯಾಜೆಟ್ಗಳ ಹಾವಳಿ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇದು ಲಕ್ಸುರಿ ಅಲ್ಲ. ಸೊ ನೀವು ರೇಡಿಯೇಷನ್ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಸದಸ್ಯರಿಗೆ, ಒಂದು ಕುಟುಂಬದ ಸದಸ್ಯರಿಗೆ ನಾವು ಒಂದು ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಎನ್ವಿರೋ ಗ್ಲೋಬ್ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ಚಾಟ್ ಅಲ್ಲಿ ರೆಸ್ಪಾಂಡ್ ಮಾಡಿ, ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಅರ್ಥ ಆಯ್ತಾ? ಸೊ ಇದರ ಒಂದು ಪ್ರಯೋಜನ ನಿಮಗೆ ಬೇಕು ಅನಿಸ್ತಾ ಇದೆಯಾ? ಮತ್ತಷ್ಟು ದಿನಗಳು ಕಾಲ ನಾವು ಮನೆಗಳಲ್ಲಿ, ಯಾಕಂದ್ರೆ ಇವತ್ತು ಸಾಕಷ್ಟು ನೀವು ಸಮಯ ನೋಡಿದ್ರೆ ನಾವು ಮನೆಯಲ್ಲೇ ಕಾಲ ಕಳಿತೀವಿ ಅಂಡ್ ಗ್ಯಾಜೆಟ್ಗಳಿಂದ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತೀವಿ. ಇವತ್ತು ನೀವು ಮೋದಿ ಕೇರಲ್ಲಿ ಆರ್ಡರ್ ಮಾಡ್ಬೇಕು ಅಂದ್ರೆ ಅಪ್ಲಿಕೇಶನ್ ಬಳಸಬೇಕು. ವಾಟ್ಸಪ್ ಅಲ್ಲಿ ಮೆಸೇಜಸ್ ಅನ್ನ ಟ್ರಾನ್ಸ್ಫರ್ ಮಾಡೋದು ವಾಟ್ಸಪ್ ಅನ್ನ ಬಳಸ್ತಾ ಇರ್ತೀರಾ, ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಿರ್ತೀರಾ, ಬಸ್ ಅಲ್ಲಿ ಹೋಗ್ಬೇಕಾದ್ರೂ ಮಾತಾಡ್ತಿರ್ತೀವಿ. ವ್ಯವಹಾರಗಳೆಲ್ಲ ನಾವು ಗ್ಯಾಜೆಟ್ಸ್ ಅಲ್ಲೇ ನಡೆಸಬೇಕಾದ್ರೆ ಸೊ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೂಡ ಇವುಗಳ ಹಾವಳಿಗೆ ದುಷ್ಪರಿಣಾಮಕ್ಕೆ ಒಳಗಾಗ್ತೀವಿ ಸ್ನೇಹಿತರೆ. ಹಂಗಂತ ಹೇಳಿ ನಾನು ನಿಮ್ಮನ್ನ ಮೊಬೈಲ್ ಕಡಿಮೆ ಮಾಡಿ, ಮಾತಾಡೋದು ಕಡಿಮೆ ಮಾಡಿ, ಲ್ಯಾಪ್ಟಾಪ್ ಬಳಸಬೇಡಿ ಅಂತ ಹೇಳಕ್ಕಾಗಲ್ಲ, ಕಂಪ್ಯೂಟರ್ ಬಳಸಬೇಡಿ ಅಂತ ಹೇಳಕ್ಕಾಗಲ್ಲ, ವೈಫೈನ ನಿಲ್ಸಕ್ಕಾಗಲ್ಲ. ಇವೆಲ್ಲವೂ ನಡಿಬೇಕು. ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಅವು ನಮ್ಮ ಜೀವನದಲ್ಲಿ ಬೇಕು, ಅವುಗಳ ಜೊತೆ ನಾವು ಜೀವನ ಮಾಡಬೇಕು, ನಮ್ಮ ಕೆಲಸಗಳನ್ನು ಅಚೀವ್ ಮಾಡ್ಕೋಬೇಕು. ಬಟ್ ಮೀನ್ ವೈಲ್ ಒಂದು ಒಳ್ಳೆ ಸೊಲ್ಯೂಷನ್ ಏನು ಅಂದ್ರೆ, ಸೊ ಈ ಒಂದು ಎನ್ವಿರೋ ಗ್ಲೋಬ್ ನ ಸರ್ಟಿಫೈಡ್ ಪ್ರಾಡಕ್ಟ್ ನ ಒಂದು ಉಪಯೋಗವನ್ನ ಪಡ್ಕೊಂಡು ನಾವು ಈ ಒಂದು ರೇಡಿಯೇಷನ್ ವಿರುದ್ಧ ರಕ್ಷಣೆ ತಗೊಳ್ಳೋಣ. ಸಿಂಗಾಪುರ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ನಿಂದ ಹಾಗೂ ಸಿಇ ಸರ್ಟಿಫೈ ಆದಂತಹ ಈ ಒಂದು ಎಲೆಕ್ಟ್ರಾನಿಕ್ ಉಪಕರಣ, ರೇಡಿಯೇಷನ್ ಪ್ರೊಟೆಕ್ಟೆಡ್ ಉಪಕರಣ, ಖಂಡಿತ ನಾನು ಹೇಳಿದ ರೀತಿಯಲ್ಲಿ ನೀವು ಖಂಡಿತ ನಿಮ್ಮ ಬೆಡ್ರೂಮ್ ಅಲ್ಲಿ ಇದನ್ನ ಇಟ್ಟು ನೀವು ನಿಮ್ಮ ಕುಟುಂಬಕ್ಕೆ ಸೇಫ್ ಗಾರ್ಡ್ ಮಾಡಬಹುದು. ಆಫೀಸ್ ಅಲ್ಲಿ ಕೆಲಸ ಮಾಡುವಂತಹ ನನ್ನ ಸ್ನೇಹಿತರು ಯಾರೆಲ್ಲ ಇದ್ದೀರಾ, ನಿಮ್ಮ ಆಫೀಸ್ ಟೇಬಲ್ ಅಲ್ಲಿ ಇಟ್ಕೋಬಹುದು, ನಿಮ್ಮ ಕ್ಯಾಬಿನ್ ಅಲ್ಲಿ ಇಟ್ಕೋಬಹುದು. ಯಾರೆಲ್ಲ ಮನೆಗಳಲ್ಲಿ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಮನೆಗಳಲ್ಲಿ ವೈಫೈ ಇದೆ, ಅಥವಾ ಕಾರಲ್ಲಿ ಗಮನಿಸಿ ನೋಡಿ ಸ್ನೇಹಿತರೆ, ನಾವು ಏನ್ ಮಾಡ್ತೀವಿ, ಕಾರಲ್ಲಿ ಹೋಗ್ಬೇಕಾದ್ರೆ ಧೂಳು ಬರಬಾರ್ದು ಅಂತ ಕಂಪ್ಲೀಟ್ ಆಗಿ ವಿಂಡೋ ಹಾಕೊಂಡು 4 ಜನ ಟ್ರಾವೆಲ್ ಮಾಡ್ತಿರ್ತೀವಿ. ಗಂಡ ಹೆಂಡತಿ ಇಬ್ರು ಮಕ್ಕಳು ಗೇಮ್ಸ್ ಆಡೋದಕ್ಕೆ ಫೋನ್ ಬಳಸ್ತಾ ಇರ್ತಾರೆ. ಇನ್ ಮುಂದ್ಗಡೆ ಕೂತಿರುವಂತಹ ನಾವುಗಳು ಸೊ ವ್ಯವಹಾರ ಮಾಡೋದಕ್ಕೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಅಂಡ್ ನಿಮಗ್ ಗೊತ್ತಿರ್ಲಿ, ಯಾವ ವೆಹಿಕಲ್ ಟ್ರಾವೆಲ್ ಜಾಸ್ತಿ ಮಾಡ್ತಾ ಫೋನ್ ಅಲ್ಲಿ ಮಾತಾಡ್ತೀವಿ, ತುಂಬಾ ಚಾರ್ಜಿಂಗ್ ಅನ್ನ ಎಳೆಯುತ್ತೆ ಅಂಡ್ ಈವನ್ ವೇವ್ ಲೆಂತ್ ಜಾಸ್ತಿ ಬೇಕಾಗುತ್ತೆ. ಇದರ ಹಾವಳಿ ಮತ್ತಷ್ಟು ದ್ವಿಗುಣಗೊಳ್ಳುತ್ತೆ ಯಾವಾಗ ಅಂದ್ರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಮಾತಾಡದಾಗ. ಟ್ರೈನ್ ಅಲ್ಲಿ ಮಾತಾಡ್ತಾ ಹೋಗಿ ನೋಡೋಣ ಎಷ್ಟು ಬೇಗ ಚಾರ್ಜಿಂಗ್ ಖಾಲಿ ಆಗಿರುತ್ತೆ, ಎಷ್ಟು ಬೇಗ ಪ್ರಾಬಬ್ಲಿ ಡ್ರಾಪ್ ಆಗ್ತಿರುತ್ತೆ, ನೆಟ್ವರ್ಕ್ ಡ್ರಾಪ್ ಆಗ್ತಿರುತ್ತೆ, ಈವನ್ ಇಂಟರ್ನೆಟ್ ಕೂಡ ಖಾಲಿ ಆಗುತ್ತೆ. ಯಾಕೆ ಗೊತ್ತಾ? ಟ್ರಾವೆಲ್ ಮಾಡ್ತಾ ನೀವು ಫೋನುಗಳನ್ನ ಬಳಸೋದ್ರಿಂದ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸೋದ್ರಿಂದ ಜಾಸ್ತಿ ಪವರ್ ಅನ್ನ ತಗೊಳ್ತದೆ. ಅಂಡ್ ವಿಶೇಷವಾಗಿ ನನ್ನ ಸ್ನೇಹಿತರು ಯಾರೆಲ್ಲ ನೀವು ಅಕ್ಕಪಕ್ಕದ ಮನೆಗಳ ಅಕ್ಕಪಕ್ಕ ನೀವು ಟವರ್ ಅನ್ನ ಹಾಕೋದಕ್ಕೆ, ಮೊಬೈಲ್ ಟವರ್ಸ್ ಅನ್ನ ಹಾಕೋದಕ್ಕೆ, ಎಲೆಕ್ಟ್ರಾನಿಕ್ ಲೈನ್ಸ್ ಅನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟು ಹಾಕ್ಸ್ಕೊಂಡಿದ್ರ, ಅಕಸ್ಮಾತ್ ಆಗಿ ಇವುಗಳ ಪಕ್ಕ ತುಂಬಾ ಹತ್ರದಲ್ಲಿ ನಿಮ್ಮ ಮನೆಗಳಿದೆ ಅಂತ ಹೇಳಿದ್ರೆ ಖಂಡಿತ ಈ ಒಂದು ರೇಡಿಯೇಷನ್ ನ ಹಾವಳಿ ಕಟ್ಟಿಟ್ಟ ಬುತ್ತಿ. ವೈಫೈ ಆಕ್ಸೆಸ್ ಪಾಯಿಂಟ್ ಸರ್ವರ್ಗಳಿರುವಂತಹ ಆಫೀಸುಗಳು ಸ್ನೇಹಿತರೆ ಸರಿಸುಮಾರು 300-350 ಚದರ ಅಡಿಯವರೆಗೂ ಇದು ರಕ್ಷಣೆ ಅಂದ್ರೆ ಶೀಲ್ಡ್ ಕ್ರಿಯೇಟ್ ಮಾಡ್ಕೊಡುತ್ತೆ ಈ ಒಂದು ಎನ್ವಿರೋ ಗ್ಲೋಬ್ ಅನ್ನೋದ್ರ ಮರಿಬಾರ್ದು. ಸೊ ನೀವು ಇದಕ್ಕೇನು ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡ್ಬಿಟ್ಟು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಮಾಡ್ಬೇಕಾಗಿರೋದು ವಾರಕ್ಕೊಂದ್ಸಲ 15 ನಿಮಿಷಗಳ ಕಾಲ, ವಾರಕ್ಕೊಂದ್ಸಲ 15 ನಿಮಿಷ ನೀವು ಸೂರ್ಯನ ಬೆಳಕಲ್ಲಿ ಎಕ್ಸ್ಪೋಸ್ ಮಾಡ್ಬಿಟ್ಟು ಅದನ್ನ ಜಸ್ಟ್ ಸೆಲ್ಫ್ ಚಾರ್ಜ್ ಮಾಡ್ಕೋಬಹುದು. ವಾರಕ್ಕೊಂದ್ಸಲ ಸೂರ್ಯನ ಬೆಳಕಲ್ಲಿ ಇಟ್ರೆ ಸಾಕು, ಒಂದು 15 ನಿಮಿಷ ಇಟ್ರೆ ಸಾಕು, ಚಾರ್ಜ್ ಆಗುತ್ತೆ, ತನ್ನ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗುತ್ತೆ. ರೇಡಿಯೇಷನ್ ಫ್ರೆಂಡ್ಲಿ ಪ್ರಾಡಕ್ಟ್ ಆದಂತಹ ಎನ್ವಿರೋ ಗ್ಲೋಬ್ 300-350 ಚದರ ಅಡಿಯಲ್ಲಿ ನಿಮ್ಗೆ ಶೀಲ್ಡ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಸುತ್ತಮುತ್ತಲು ರೇಡಿಯೇಷನ್ ವಿರುದ್ಧ. ಇದನ್ನ ಮರಿಬೇಡಿ, ಇದು ನಮಗೆ ಎನ್ವಿರೋ ಗ್ಲೋಬ್ ನ ಒಂದು ಪ್ರಯೋಜನ.
ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಸರ್, ನಾನು ಹೇಗ್ ನಂಬ್ಲಿ, ಕಸ್ಟಮರ್ಗೆ ಹೇಗ್ ನಂಬ್ಲಿ, ತಿಳ್ಕೊಬೇಕಾ ಸ್ನೇಹಿತರೆ? ತಿಳ್ಕೊಬೇಕಾದ್ರೆ ದಯವಿಟ್ಟು ಚಾಟ್ ಅಲ್ಲಿ ಬರೀರಿ, ನಾನು ಹೇಳ್ಕೊಡ್ತೀನಿ ನಿಮಗೆ. ಖಂಡಿತ ನೀವು ಮನೆಯಲ್ಲಿ ನೀವು ಟ್ರಯಲ್ ಮಾಡಬಹುದು. ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ನಾನು ನಿಮ್ಗೆ ಟ್ರೈ ಮಾಡೋದಕ್ಕೆ ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಟ್ರೈ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇಷ್ಟ ಆಗತ್ತೆ, ನಿಮಗೂ ಇಷ್ಟ ಆಗತ್ತೆ, ಅಂಡ್ ನಿಮ್ಗೆ ಧೈರ್ಯ ಬರುತ್ತೆ ಮಾತನಾಡೋದಕ್ಕೆ, ಕಾನ್ಫಿಡೆಂಟ್ ಬರುತ್ತೆ ಮಾತನಾಡೋದಕ್ಕೆ. ನಾನು ಹೇಳಿದ್ದನ್ನ ಹಂತ ಹಂತವಾಗಿ ಪಾಯಿಂಟ್ ವೈಸ್ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ, ಒಂದ್ ನಿಮಿಷ, ನಾನು ಹೇಳಿದ್ದನ್ನ ಹಂತ ಹಂತವಾಗಿ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಾನು ಇದುವರೆಗೂ ಏನ್ ಮಾತಾಡ್ಕೊಂಡ್ ಬಂದಿದ್ದೀನಿ, ಆ ಕಾನ್ಸೆಪ್ಟ್ ಮನದಟ್ಟಾಗೋದಕ್ಕೆ ನಿಮಗೆ ಈ ಡೆಮೋ ಹೆಲ್ಪ್ ಆಗುತ್ತೆ. ನಾನು ಆನ್ಲೈನ್ ಅಲ್ಲಿ ಇರೋದ್ರಿಂದ ನಾನು ಡೆಮೋ ಮಾಡಿ ತೋರ್ಸಕ್ಕಾಗಲ್ಲ. ನೇರ ಕಾರ್ಯಕ್ರಮಗಳಿಗೆ ಬಂದಾಗ ನಿಮಗೆ ಡೆಮೋ ಮಾಡಿ ಖಂಡಿತ ನಾನು ತೋರಿಸ್ತೀನಿ. ಆಗ್ಬೋದಾ? ಬಟ್ ಅಲ್ಲಿವರೆಗೂ ಯಾರ್ಯಾರು ಖರೀದಿ ಮಾಡ್ತೀರಾ, ಯಾರ್ಯಾರು ಖರೀದಿ ಮಾಡಿದ್ದೀರಾ, ಸೊ ಮೊದಲನೇದಾಗಿ ಹ್ಯಾಂಡ್ ಸ್ಟ್ರೆಂತ್ ಟೆಸ್ಟ್ ಡೆಮೋ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆಕ್ಟಿವಿಟಿ. ಓಕೆ, ಸೊ ಏನ್ ಮಾಡಿ ಅಂದ್ರೆ, ಸೊ ನಿಮಗೆ ಸಮಬಲವಾಗಿರುವಂತಹ ವ್ಯಕ್ತಿಯನ್ನ, ಯಾರನ್ನಾದ್ರೂ ಒಬ್ಬ ವ್ಯಕ್ತಿಯನ್ನ ಕರೆಕ್ಟ್ ಆಗಿ ನಿಮ್ ಜೊತೆ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸಮಬಲ ಇರುವಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಒಂದು ಏರಿಯಾ, ಎಕ್ಸಾಂಪಲ್ ನಾನು ಪ್ರಿಫರಬಲಿ ನಾನು ನಿಮ್ಗೆ ಹೇಳೋದು, ಒಂದು ಏರಿಯಾ ಅಂದ್ರೆ ಯಾವ್ದಾದ್ರು ಒಂದು ರೂಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಫರಬಲಿ ಒಂದು ರೂಮ್, ನಿಮ್ಮ ಬೆಡ್ರೂಮ್ ಆಗಿರಬಹುದು ಅಥವಾ ಗೆಸ್ಟ್ ರೂಮ್ ಆಗಿರಬಹುದು, ಯಾವ್ದಾದ್ರು ಒಂದು ರೂಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೂಮಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ನೀವು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಗೆ ಕರೆಕ್ಟ್ ಆಗಿ ಒಂದು ಕಡೆ ನಿಂತ್ಕೊಂಡು, ಸ್ಟ್ರೈಟ್ ಆಗಿ ನಿಂತ್ಕೊಂಡು, ಎರಡೂ ಕೈಗಳನ್ನ ಚಾಚೋದಕ್ಕೆ ಹೇಳಿ, ಭುಜದ ನೇರಕ್ಕೆ. ಇದನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ಎರಡೂ ಕೈಗಳನ್ನ ಭುಜದ ನೇರಕ್ಕೆ ಸ್ಟ್ರೆಚ್ ಮಾಡೋದಕ್ಕೆ ಹೇಳಿ, ಚಾಚೋದಕ್ಕೆ ಹೇಳಿ. ಕೈಗಳನ್ನ ಭುಜದ ನೇರಕ್ಕೆ ಚಾಚಬೇಕು. ಓಕೆ, ಪಕ್ಕೆಗಳಿಗೆ, ಸೊ ಪಕ್ಕಕ್ಕೆ ಚಾಚಬೇಕಾಗತ್ತೆ. ಸೊ ಇದನ್ನ ಚಾಚಿದ ಮೇಲೆ ನಿಮ್ಮ ಕೆಲಸ ಅಂದ್ರೆ, ಯಾರು ಕನ್ಸಲ್ಟೆಂಟ್, ನೀವು ಇದ್ರ ಬಗ್ಗೆ ನೀವು ಪರಿಚಯ ಮಾಡ್ಕೋಬೇಕು ಅಂತ ಇದ್ದೀರಾ, ಡೆಮೋ ಮಾಡಕ್ಕೆ ಹೊರಟಿದ್ದೀರಾ, ನಿಮ್ಮ ಕೆಲಸ ಏನು ಅಂದ್ರೆ, ನಿಮ್ಮ ಅಂಗೈಯಿಂದ ಅಂದ್ರೆ ಎಡಗೈಯಿಂದ ಕಾಣಿಸ್ತಾ ಇದೆಯಾ ಇಲ್ಲಿ ಕೈ, ನಿಮ್ಮ ಕೈ ಬೆರಳುಗಳಿಂದ ಯಾವ ವ್ಯಕ್ತಿ ಕೈ ಚಾಚಿ ನಿಂತಿದ್ದಾರೋ ಅವರ ಅಂಗೈ ಹಿಡ್ಕೊಂಡು, ಎಕ್ಸಾಂಪಲ್ ಈ ರೀತಿ ನನ್ನ ಫೋಟೋ ನೋಡಿ. ಸೊ ಈ ರೀತಿ ನನ್ನ ಕೈ ಇದೆ, ಈ ರೀತಿ ಕೈ ಚಾಚಿದ್ದಾರೆ, ಇದನ್ನ ಹಿಡ್ಕೊಂಡು ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಅವರ ಅಂಗೈಯನ್ನ ಮಡಚೋದಕ್ಕೆ, ಕೆಳಗಡೆ ಪುಷ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಜಸ್ಟ್ ಒಬ್ಬ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಜೊತೆಗೆ ಸಮಬಲವಾಗಿರುವಂತಹ ವ್ಯಕ್ತಿಯನ್ನ, ಎರಡೂ ಕೈಗಳನ್ನ ತನ್ನ ಭುಜದ ನೇರಕ್ಕೆ ಚಾಚೋದಕ್ಕೆ ಹೇಳಿ, ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಚಾಚೋದಕ್ಕೆ ಹೇಳಿ. ಆ ಮುಷ್ಟಿ ಏನು ಚಾಚಿ ಇಟ್ಕೊಂಡಿದ್ದಾರೆ, ಆ ಮುಷ್ಟಿಯನ್ನ ನಾವಿವಾಗ ಭೂಮಿ ಯಾವ ಕಡೆ ಇದೆಯೋ ಆ ಕಡೆ ನಾವು ಬಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಎರಡೂ ಕೈಗಳನ್ನ ಹಾಕಿ ಬಗ್ಸೋದಲ್ಲ, ಸಣ್ಣ ಪ್ರಮಾಣದ ಒಂದು ಪ್ರೆಷರ್ ಅನ್ನ ಕೊಟ್ಟು, ಎನರ್ಜಿಯನ್ನ ಹಾಕಿ, ಕೈ ಬೆರಳುಗಳಿಂದ, ಜಸ್ಟ್ ಕೈ ಬೆರಳುಗಳು ಅಥವಾ ಜಸ್ಟ್ ಅಂಗೈಯನ್ನ ಹಿಡ್ಕೊಂಡು ಆ ಒಂದು ವ್ಯಕ್ತಿಯ, ಯಾರು ಕಸ್ಟಮರ್ ನಿಂತಿದ್ದಾರೆ ಆ ವ್ಯಕ್ತಿಯ ಕೈಯನ್ನ ಬಗ್ಸೋದಕ್ಕೆ ಟ್ರೈ ಮಾಡಿ. ಈ ಪ್ರೋಸೆಸ್ ಅಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ, ಆ ವ್ಯಕ್ತಿಯ ಆ ಕೈಗೆ ಎಷ್ಟು ಪವರ್ ಇದೆ ಅಥವಾ ಸ್ಟ್ರೆಂತ್ ಇದೆ ಅನ್ನೋದನ್ನ ಮೊದಲನೇ ಸ್ಟೆಪ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ. ಏನು, ಮೊದಲನೇ ಸ್ಟೆಪ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಇಟ್ಕೊಂಡಿಲ್ಲ, ಎನ್ವಿರೋಗ್ಲೋಬ್ ಅನ್ನ ನಾವು ಓಪನ್ ಮಾಡಿಲ್ಲ, ಬರೀ ನಾವು ಮಾಡ್ತಾ ಇರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಮ ವ್ಯಕ್ತಿಯ, ಕಸ್ಟಮರ್ನ, ಗ್ರಾಹಕನ ಕೈಗೆ ಎಷ್ಟು ತಾಕತ್ತಿದೆ ಅನ್ನೋದನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಎರಡೂ ಕೈಗಳನ್ನ ಚಾಚೋದಕ್ಕೆ ಹೇಳಿ, ಒಂದು ಕೈಯನ್ನ ಬೆಂಡ್ ಮಾಡೋದಕ್ಕೆ, ನಾವು ಭೂಮಿ ಯಾವ ಕಡೆ ಇದೆಯೋ, ನೆಲ ಯಾವ ಕಡೆ ಇದೆಯೋ ಅದನ್ನ ಬೆಂಡ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ. ಒಂದು ಅಷ್ಟು ಫೋರ್ಸ್ ಆ ಕಸ್ಟಮರ್ ಏನ್ ಮಾಡ್ತಾರೆ, ರೆಸಿಸ್ಟ್ ಮಾಡ್ತಾರೆ. ಅಂದ್ರೆ ನೀವು ಕೆಳಗಡೆ ಪ್ರೆಸ್ ಮಾಡೋದಕ್ಕೆ ನೋಡ್ತಾ ಇದ್ರೆ ಅವ್ರು ಅದನ್ನ ತಡಿಬೇಕು, ಅವರ ಕೈ ಕೆಳಗಡೆ ಹೋಗೋದಕ್ಕೆ ಬಿಡಬಾರ್ದು ಅಂತ ಅವ್ರು ತಡೀತಾ ಇರ್ತಾರೆ, ನೀವು ಅವರ ಕೈಯನ್ನ ಕೆಳಗಡೆ ತಗೊಂಡ್ಬರೋದಕ್ಕೆ ನೀವು ಟ್ರೈ ಮಾಡ್ತಿರ್ತೀರಾ. ಸೊ ಈ ರೀತಿ ಜಟಾಪಟಿ ನಡಿಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತದೆ ನಿಮ್ಮ ಗ್ರಾಹಕನ ತಾಕತ್ತು ಆ ಕೈಯಲ್ಲಿ ಎಷ್ಟಿದೆ ಅಂತ. ಇದು ಸ್ಟೆಪ್ ನಂಬರ್ 1. ಅರ್ಥ ಆಯ್ತಾ ಸ್ನೇಹಿತರೆ? ಈ ಸ್ಟೆಪ್ ನಂಬರ್ 1 ಆದ್ಮೇಲೆ ಎರಡನೇ ಸ್ಟೆಪ್ ಅಲ್ಲಿ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಈಗ ಅದೇ ರೂಮ್ ಅಲ್ಲಿ ಇರುವಂತಹ ಎಲೆಕ್ಟ್ರಿಕ್ ಸ್ವಿಚ್ ಗಳನ್ನ ಒಂದು 5 ಸಲ, 4 ರಿಂದ 5 ಸಲ ಎರಡೂ ಕೈಗಳಲ್ಲಿ ಆನ್ ಅಂಡ್ ಆಫ್ ಮಾಡೋದಕ್ಕೆ ಹೇಳಿ.
ಏನು, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಕಸ್ಟಮರ್ ಅಥವಾ ಯಾವ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಡೆಮೋ ಪೀಸ್ ಆಗಿ ಅಥವಾ ಡೆಮೋ ಮಾಡೋದಕ್ಕೆ ತೆಗೆದುಕೊಂಡಂತ ವ್ಯಕ್ತಿಯನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ಆ ರೂಮ್ ಅಲ್ಲಿ ಇರುವಂತಹ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ 4 ರಿಂದ 5 ಬಾರಿ ಆನ್ ಅಂಡ್ ಆಫ್ ಮಾಡೋದಕ್ಕೆ ಹೇಳಿ. ಸೊ ತದನಂತರ ಯಥಾ ಪ್ರಕಾರ ಇರುವಲ್ಲಿಗೆ ಯಾವ ಪ್ಲೇಸ್ ಅಲ್ಲಿ ಅವ್ರು ನಿಂತಿದ್ರೋ ಅದೇ ಪ್ಲೇಸ್ಗೆ ಬಂದು ಎರಡೂ ಕೈಗಳನ್ನ ಸ್ಟ್ರೆಚ್ ಮಾಡೋದಕ್ಕೆ ಹೇಳಿ. ಎರಡೂ ಕೈಗಳನ್ನ ಭುಜದ ನೇರಕ್ಕೆ ಸ್ಟ್ರೆಚ್ ಮಾಡೋದಕ್ಕೆ ಹೇಳಿ. ಯಥಾ ಪ್ರಕಾರ ಮೊದಲನೇ ಸ್ಟೆಪ್ ಅಲ್ಲಿ ಯಾವ ರೀತಿ ನಾವು ಕೈಯನ್ನ ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡಿ. ನಿಮ್ಮ ಕಸ್ಟಮರ್ಗೆ ಹೇಳಿ ಸಾಧ್ಯವಾದಷ್ಟು ಅವರು ತಡ್ಕೋಬೇಕು. ನೀವು ಬೆಂಡ್ ಮಾಡಬೇಕು, ಅವ್ರು ರೆಸಿಸ್ಟ್ ಮಾಡಬೇಕು. ನೀವು ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಅವರು ರೆಸಿಸ್ಟ್ ಮಾಡಬೇಕು. ನೀವು ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಅವ್ರು ರೆಸಿಸ್ಟ್ ಮಾಡಬೇಕು. ಈ ಪ್ರಕ್ರಿಯೆ ಎರಡನೇ ಸ್ಟೆಪ್ ಅಲ್ಲೂ ಕೂಡ ನಡೆಯುತ್ತೆ. ಸೊ ಇವಾಗ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಅರಿವಿಗೆ ಬರುತ್ತೆ, ಹಾಗೂ ನಿಮ್ಮ ಗ್ರಾಹಕನ ಅರಿವಿಗೂ ಬರುತ್ತೆ, ಆ ಒಂದು ತಾಕತ್ತಲ್ಲಿ ಅಥವಾ ಶಕ್ತಿಯಲ್ಲಿ ಉಂಟಾದ ವ್ಯತ್ಯಾಸ ಏನು ಅಂತ ಈಸಿಯಾಗಿ ಈ ಪ್ರೋಸೆಸ್ ಅಲ್ಲಿ ಗೊತ್ತಾಗ್ತದೆ ಸ್ನೇಹಿತರೆ. ಸಹಜವಾಗಿ ಈ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ 4-5 ಬಾರಿ ಯಾವಾಗ ಅವರು ಆನ್ ಅಂಡ್ ಆಫ್ ಮಾಡಿ ಬಂದು ನಿಂತ್ಕೊಂಡು ಅವರ ಕೈಗೆ ಇರುವ ಸ್ಟ್ರೆಂತ್ ಅನ್ನ ನಾವು ಚೆಕ್ ಮಾಡ್ತೀವೋ ಖಂಡಿತ ಅವರ ಕೈನಲ್ಲಿರುವಂತಹ ಒಂದು ಸ್ಟ್ರೆಂತ್ ಏನಿದೆ ಕಡಿಮೆ ಆಗುವುದನ್ನ ನಾವು ಗಮನಿಸ್ತೀವಿ. ಇದನ್ನ ಮಾಡಿ ಚಾಚು ತಪ್ಪದೆ ಮಾಡಿ ನೋಡಿ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಈ ಎರಡು ಪ್ರೋಸೆಸ್ ಮುಗಿದ ಮೇಲೆ, ಸೊ ಇದರ ಅರ್ಥ ಏನು, ಎರಡನೇ ಸ್ಟೆಪ್ ಅಲ್ಲಿ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ ಆನ್ ಅಂಡ್ ಆಫ್ ಮಾಡ್ಕೊಂಡು ಬಂದು ನಾವು ಸ್ಟ್ರೆಂತ್ ಅನ್ನ ಚೆಕ್ ಮಾಡ್ಕೊಂಡಾಗ ಯಾಕೆ ಕಡಿಮೆ ಆಗುತ್ತೆ ಅರ್ಥಾತ್ ಏನು ಅಂದ್ರೆ, ಅರ್ಥ ಇಲ್ಲಿ ಆ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ ಬಳಸಿದಾಗ ಅದರಿಂದ ಹೊರಸೂಸಿದಂತಹ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಮಾನವನ ದೇಹಕ್ಕೆ ಒಕ್ಕಬಹುದು. ಸೆಲ್ಯುಲಾರ್ ಕಮ್ಯುನಿಕೇಶನ್ ಅಲ್ಲಿ ವ್ಯತ್ಯಯ ಉಂಟಾಗ್ತದೆ. ಸೊ ಪ್ರತಿ ಜೀವಕೋಶದಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಕನ್ಫ್ಯೂಷನ್ ಉಂಟಾಗಬಹುದು. ಸೊ ಅದರಿಂದ ಮಾನವನ ದೇಹದಲ್ಲಿ ಅಥವಾ ಆ ವ್ಯಕ್ತಿಯ ಒಂದು ಕೈಗೆ ಇರುವಂತಹ ಸ್ಟ್ರೆಂತ್ ಕಡಿಮೆ ಆಗಬಹುದು ಅಂತ ಸಂಶೋಧನೆಯ ಪ್ರಕಾರ ಗೊತ್ತಾಗಿರುವಂತದ್ದು. ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನೀವು ವಿಸಿಬಲ್ ಆಗಿ ಅಂಡ್ ನಿಮ್ಮ ಗಮನಕ್ಕೆ ಬರುವ ಹಾಗೆ ಈ ಒಂದು ಆಕ್ಟಿವಿಟಿ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಇವಾಗ ಯೂಸ್ ಮಾಡೋದ್ರಿಂದ ಆ ರೀತಿ ಆಗೋದಿಲ್ವಾ? ಖಂಡಿತ 3ನೇ ಸ್ಟೆಪ್ ಅಲ್ಲಿ ಅದನ್ನೇ ಮಾಡಕ್ ಹೊರಟಿರೋದು. ಸೊ ಸ್ನೇಹಿತರೆ 2 ಸ್ಟೆಪ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ನೋಡೋಣ ಚಾರ್ಟ್ ಅಲ್ಲಿ ಏನೆಲ್ಲ ಬರೀತಾ ಇದ್ದೀರಾ, ಏನೇನ್ ತಿಳ್ಕೊಂಡಿದ್ದೀರಾ, ಆಕ್ಚುಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ಇದನ್ನ ನೋಡ್ಕೊಂಬರೋಣ. ಏನೇನ್ ತಿಳ್ಕೊಂಡಿದ್ದೀರಾ, ಆಕ್ಚುಲಿ ಯಾರಾದ್ರೂ ಟ್ರೈ. ಸೊ 2 ಸ್ಟೆಪ್ ಕ್ಲಿಯರ್ ಆಯ್ತಾ ಎಲ್ಲಾರ್ಗೂ? ಸೊ ದಯವಿಟ್ಟು ಚಾರ್ಟ್ ಅಲ್ಲಿ ಬರೀರಿ, ಎಲ್ಲ ಕ್ಲಿಯರ್ ಆಗಿದೆಯಾ? 3ನೇ ಸ್ಟೆಪ್ ಹೋಗೋಣ. 3ನೇ ಸ್ಟೆಪ್ ಅಲ್ಲಿ ಮಾಡ್ಬೇಕಾಗಿರೋದು, ನೌ ಇಟ್ ಈಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಎನ್ವಿರೋ ಗ್ಲೋಬ್. ಅದರ ಒಂದು ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ನಮಗೆ ಗೊತ್ತಾಗತ್ತೆ 3ನೇ ಸ್ಟೆಪ್ ಅಲ್ಲಿ. ಸ್ನೇಹಿತರೆ ಇವಾಗ ನೀವು ಪರ್ಚೇಸ್ ಮಾಡಿರುವಂತಹ ಎನ್ವಿರೋ ಗ್ಲೋಬ್ ಅನ್ನ ಅದನ್ನ ಅದರ ಬಾಕ್ಸ್ ಏನಿದೆ ಓಪನ್ ಮಾಡ್ಬಿಟ್ಟು ನೀವು ಯಾವ ರೂಮ್ ಅಲ್ಲಿ ಯಾವ ಜಾಗದಲ್ಲಿ ನೀವು ಡೆಮೋ ಮಾಡ್ತಾ ಇದ್ದೀರಾ ಅಲ್ಲಿ ಓಪನ್ ಮಾಡಿಡಬೇಕು. ಬಾಕ್ಸ್ ಅನ್ನ ಓಪನ್ ಮಾಡಿಡಬೇಕು. ಎನ್ವಿರೋ ಗ್ಲೋಬ್ ತನ್ನ ಕಾರ್ಯವನ್ನ ಕೆಲಸ ಮಾಡೋದಕ್ಕೆ ಒಂದು 20 ಸೆಕೆಂಡ್ ಕಾಲಾವಕಾಶ ಕೊಡಿ. ಒಂದು 20 ಸೆಕೆಂಡ್ಸ್ ಆದ್ಮೇಲೆ ಯಥಾ ಪ್ರಕಾರ ನಿಮ್ಮ ಕಸ್ಟಮರ್ ಅಥವಾ ಯಾವ ವ್ಯಕ್ತಿ ಈ ಡೆಮೋಗೆ ಒಳಪಡ್ತಾ ಇದ್ದಾರೋ ಮತ್ತೊಂದು ಸಲ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ ಆನ್ ಅಂಡ್ ಆಫ್ ಮಾಡೋದಕ್ಕೆ ಹೇಳಿ. ಯಾಕೆಂದ್ರೆ ನೋಡೋಣ, ಸೊ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅವರ ಬಾಡಿಗೆ ಹೋದ್ರೂ ಕೂಡ ಯಾವ ರೀತಿ ನಮ್ಮ ಎನ್ವಿರೋ ಗ್ಲೋಬ್ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ವ್ಯಕ್ತಿಗೆ ಕಸ್ಟಮರ್ಗೆ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ ಆನ್ ಅಂಡ್ ಆಫ್ 4 ಬಾರಿ 5 ಬಾರಿ ರಿಪೀಟ್ ಮಾಡಿ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡಕ್ಕೆ ಹೇಳಿ. ಮತ್ತೊಂದ್ಸಲ ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ಳಕ್ಕೆ ಹೇಳಿ. ಎರಡೂ ಕೈಗಳನ್ನ ಭುಜದ ನೇರಕ್ಕೆ ಚಾಚೋದಕ್ಕೆ ಹೇಳಿ. ಮತ್ತೊಂದು ಸಲ ರಿಪೀಟ್ ಮಾಡಿ ಆ ಕೈಗೆ ಇರುವ ಬಲವನ್ನ ಚೆಕ್ ಮಾಡಕ್ಕೆ ಟ್ರೈ ಮಾಡಿ ನೋಡಿ. ಖಂಡಿತ ಇದರಲ್ಲಿ ಏನೋ ಒಂದು ವ್ಯತ್ಯಾಸ ಕಂಡು ಬರುತ್ತೆ. ಆ ವ್ಯತ್ಯಾಸ ಏನು ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಸ್ನೇಹಿತರೆ. ಏನು ವ್ಯತ್ಯಾಸ?
ಸೊ ನನ್ನ ಪ್ರಕಾರ ಮತ್ತೊಂದು ಸಲ ಮೊದಲನೇ ಸ್ಟೆಪ್ ಅಲ್ಲಿ ಯಾವ ರೀತಿಯ ಒಂದು ಬಲವಾಗಿ ನಿಮ್ಮ ಗ್ರಾಹಕ ರೆಸಿಸ್ಟ್ ಮಾಡೋದಕ್ಕೆ ತಾಕತ್ತನ್ನ ತೋರಿಸ್ತಾ ಇದ್ರೋ ಅಷ್ಟೇ ಪ್ರಮಾಣದ ಒಂದು ಇಂಟೆನ್ಸಿಟಿ ಹಾಗೂ ತಾಕತ್ತನ್ನ ಮೂರನೇ ಸ್ಟೆಪ್ ಅಲ್ಲೂ ಕೂಡ ಇನ್ ಪ್ರೆಸೆನ್ಸ್ ಆಫ್ ಎನ್ವಿರೋ ಗ್ಲೋಬಲ್ ನಾವು ನೋಡ್ತೀವಿ ಸ್ನೇಹಿತರೆ. ಅರ್ಥಾತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಥವಾ ಈ ವಿಕಿರಣಗಳ ಹಾವಳಿ ದೇಹದ ಮೇಲೆ ಆಗದ ಹಾಗೆ ಈ ಒಂದು ಎನ್ವಿರೋ ಗ್ಲೋಬ್ ತನ್ನ ಪ್ರಕೃತಿಯನ್ನ ಬದಲಾವಣೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಕನ್ಫ್ಯೂಷನ್ ಸೆಲ್ಯುಲಾರ್ ಕಮ್ಯುನಿಕೇಶನ್ ಅನ್ನ ಕರೆಕ್ಟ್ ಆಗಿಡುತ್ತೆ. ಸೆಲ್ ಅಲ್ಲಿ ಜೀವಕೋಶಗಳಲ್ಲಿ ನಡಿಬೇಕಾದ ಕೆಲಸಗಳು ಕರೆಕ್ಟ್ ಆಗಿ ನಡೀತದೆ. ಆ ಸ್ಟ್ರೆಂತ್ ಅನ್ನ ಹಾಗೆ ಉಳಿಸ್ಕೊಳ್ತೀವಿ. ಮೂರನೇ ಸ್ಟೆಪ್ ಅಲ್ಲಿ ಎನ್ವಿರೋ ಗ್ಲೋಬ್ ನ ಸಹಾಯದಿಂದ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ನ ವಿರುದ್ಧ ಹಾವಳಿಯನ್ನ ನಾವು ತಡೆಗಟ್ಟಬಹುದು ಅನ್ನೋದನ್ನ ನೀವು ಮನದಟ್ಟು ಮಾಡ್ಕೊಳ್ತೀರಾ. ಅಟ್ ದ ಥರ್ಡ್ ಸ್ಟೆಪ್ ರೆಡಿ ಇದ್ದೀರಾ ಇದನ್ನ ಟ್ರೈ ಮಾಡೋದಕ್ಕೆ? ಟ್ರೈ ಮಾಡಿ. ನಾನೇ ಹೇಳ್ತೀನಿ 100% 100% ನಿಮಗೆ ಅನುಭವಕ್ಕೆ ಬರುತ್ತೆ ನಾನು ಹೇಳಿದಂತಹ ಎಕ್ಸ್ಪ್ಲನೇಷನ್. ಓಕೆ, ಸೊ ಇದು ನಾನು ಮೊದಲನೇದಾಗಿ ನಿಮಗೆ ಒಂದು ಹೇಳೋದಕ್ಕೆ ಇಷ್ಟಪಡೋದು ಸ್ನೇಹಿತರೆ. ಸೊ ಕನ್ಕ್ಲೂಷನ್ ಇಷ್ಟೇ, ಎನ್ವಿರೋ ಗ್ಲೋಬ್ ಈ ಒಂದು ರೇಸ್ ನ ಒಂದು ನೇಚರ್ ಅನ್ನ ಚೇಂಜ್ ಮಾಡಿಕೊಡುತ್ತೆ. ದೇಹದಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಲ್ಲ. ಸೆಲ್ಯುಲಾರ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ನಮ್ಮ ದೇಹದ ಜೀವಕೋಶಗಳಿಗಿರಬೇಕಾದ ಸ್ಟ್ರೆಂತ್ ಅನ್ನ ಕಾಪಾಡಿಕೊಳ್ಳುವಲ್ಲಿ ನಮಗೆ ಸಾಧ್ಯತೆ ಇದೆ. ಸೊ ಇದ್ರ ಮೂಲಕ ಸಾರಿ ಹೇಳ್ಬಹುದು, ಕಸ್ಟಮರ್ಗೆ ತಿಳಿಸಬಹುದು. ಕಸ್ಟಮರ್ಗೆ ನೀವು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯವರೇ ನೀವೇ ಈ ಒಂದು ಆಕ್ಟಿವಿಟಿನ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಸರಿಸುಮಾರು ಎನ್ವಿರೋ ಗ್ಲೋಬ್ ಅನ್ನ 8 ರಿಂದ ಮ್ಯಾಕ್ಸಿಮಮ್ 10 ಅಡಿ ಸುತ್ತಳತೆಯಲ್ಲಿ ನೀವು ಎನ್ವಿರೋ ಗ್ಲೋಬ್ ಅನ್ನ ಇಟ್ಕೋಬೇಕು. ಜಾಸ್ತಿ ದೂರ ಇಡಬೇಡಿ. ಯಾವ ರೂಮ್ ಅಲ್ಲಿ ಮಾಡ್ತಾ ಇದ್ದೀರಾ 300-350 ಚದರ ಅಡಿಯಲ್ಲಿ ಈ ಆಕ್ಟಿವಿಟಿ ಮಾಡಿದಾಗ ಎನ್ವಿರೋ ಗ್ಲೋಬ್ ಅನ್ನ ಇನ್ಸ್ಟಾಲ್ ಮಾಡಿದಾಗ ಈ ರಿಸಲ್ಟ್ ಅನ್ನ ನೋಡ್ತೀರಾ ಅಂತ ಹೇಳ್ತಾ ನಾನು ಇಲ್ಲಿ ಖಂಡಿತವಾಗಿ ನಿಮಗೆ ಧೈರ್ಯವನ್ನ ಹೇಳ್ತಾ ಇದ್ದೀನಿ, ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ. ವಿಶ್ ಯು ಗುಡ್ ಲಕ್, ಆಲ್ ದಿ ಬೆಸ್ಟ್. ಇದಾದ ನಂತರ ಒಂದು ಕುಟುಂಬಕ್ಕೆ ಎನ್ವಿರೋ ಗ್ಲೋಬ್ ಆದ್ರೆ ನಾವು ಪರ್ಸನಲಿ ಏನ್ ಮಾಡ್ತೀವಿ, ಸಾಕಷ್ಟು ನಾವು ಓಡಾಡ್ತಿರ್ತೀವಿ, ಬೇರೆ ಕಡೆ ಹೋಗ್ತೀವಿ, ಸುತ್ತಾಡ್ತೀವಿ, ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತೀವಿ. ಮಕ್ಕಳು ಒಂದ್ ಕಡೆ ಫೋನ್ ಎತ್ಕೊಂಡು ಇವತ್ತು ಪಾಠ ಕಲಿಯೋದಕ್ಕೆ ಆನ್ಲೈನ್ ಕ್ಲಾಸಸ್ಗೆ ಹೋಗ್ತಾರೆ. ಇನ್ನೊಂದು ಕಡೆ ನೀವು ಕೆಲಸ ಮಾಡೋದಕ್ಕೆ ಹೊರಗಡೆ ಬರ್ತೀರಾ. ನಿಮ್ಮ ಮನೆಯಲ್ಲಿರುವಂತಹ ಹೌಸ್ ವೈಫ್ಗಳು, ಗೃಹಿಣಿಯರು ಅವರೊಂದು ಫೋನ್ ಅನ್ನ ಬಳಸ್ತಾ ಇರ್ತಾರೆ. ಹಾಗಾದ್ರೆ ಇಂಡಿವಿಜುವಲ್ ಪ್ರೊಟೆಕ್ಷನ್ ಬೇಡವಾ? ಹಾಗಾದ್ರೆ ಸ್ವತಂತ್ರವಾಗಿ ನೀವು ಹೋರಾಟ ಮಾಡ್ಬೇಕಾದ್ರೆ ಅವಾಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಬೇಕು ಅಂತ ಅನಿಸಿದ್ರೆ ಇದೇ ರೇಡಿಯೇಷನ್ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ಇನ್ನೊಂದು ಸಣ್ಣ ಸಿಮ್ ಕಾರ್ಡ್, ನೀವು ಸಿಮ್ ಕಾರ್ಡ್ ಅನ್ನು ನೋಡಿರ್ತೀರ. ಸಿಮ್ ಕಾರ್ಡ್ ನ ಸೈಜ್ ಅಲ್ಲೇ ಇರುವಂತಹ ಎನ್ವಿರೋ ಚಿಪ್ ಅನ್ನುವಂತಹ ಒಂದು ಅಂಶ ಕೂಡ ಮೋದಿ ಕೇರ್ ಅಲ್ಲಿ ಅವೈಲಬಲ್ ಇದೆ. ಅದನ್ನ ನಾವು ಮೊಬೈಲ್ಗೆ ನಾವು ಹಾಕೊಂಡು ಅಪ್ಲೈ ಮಾಡಿ ನಾವು ಬಳಸಬಹುದು. ಯಾವ ರೀತಿ ಬಳಸೋದು, ಯಾಕೆ ಬಳಸೋದು, ಅಥವಾ ಎಲ್ಲಿ ಅದನ್ನ ಸ್ಟಿಕ್ ಮಾಡ್ಕೊಳ್ಳೋದು. ಸೊ ಈ ರೇಡಿಯೇಷನ್ ವಿರುದ್ಧ ನಿಮಗೆ ಇಂಡಿವಿಜುವಲ್ ಪ್ರೊಟೆಕ್ಷನ್ ಬೇಕು ಅಂದ್ರೆ ಸ್ನೇಹಿತರೆ ನಿಮಗೆ ಕಣ್ಣಿಗೆ ಕಾಣ್ತಿರ್ಬಹುದು. ಒಂದು ನಿಮಿಷ, ಯಾರೆಲ್ಲ ಬಳಸ್ತಿದ್ದೀರಾ ಗೊತ್ತಿಲ್ಲ. ನಿಮಗೆ ಇಂಡಿವಿಜುವಲ್ ಆಗಿ ರಕ್ಷಣೆ ಬೇಕು ಅಂದ್ರೆ ನನ್ನ ಮೊಬೈಲ್ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಯಾವ ಜಾಗದಲ್ಲಿ ಯಾವ ರೀತಿ ನಾನು ಅದನ್ನ ಅಂಟಿಸ್ಕೊಂಡಿದ್ದೀನಿ ಅದೇ ರೀತಿ ನೀವು ಮೊಬೈಲ್, ಯಾಕೆಂದ್ರೆ ಮೊಬೈಲ್ ಅಲ್ಲಿ ಮಾತಾಡಬೇಕಾದ್ರೆ, ಮೊಬೈಲ್ ಅನ್ನ ಬಳಸಬೇಕಾದ್ರೆ ಖಂಡಿತ ಪ್ರತಿಯೊಬ್ಬ ಮೊಬೈಲ್ಗೂ ಕೂಡ ಒಂದು ಎನ್ವಿರೋ ಚಿಪ್ ನಿಮ್ಮ ಕೈಯಲ್ಲಿ, ನಿಮ್ಮ ಪ್ರತಿಯೊಬ್ಬ ಸ್ನೇಹಿತನ ಕೈಯಲ್ಲಿ ಅಥವಾ ಮೊಬೈಲ್ ಅಲ್ಲಿ ನಮ್ಮ ಎನ್ವಿರೋ ಚಿಪ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ತೊಟ್ಟು ಪ್ರತಿ ಮನೆಗೂ ನಾವು ಇದನ್ನ ಬಳಸಬಹುದು. ಪ್ರತಿಯೊಬ್ಬರಿಗೂ ಕೂಡ ನಾವು ಇದ್ರ ಬಗ್ಗೆ ಹೇಳ್ಬೋದು ಸ್ನೇಹಿತರೆ. ಸೊ ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಇದನ್ನ ಮಾಡಿ ಬಳಸಿ. ಬೇರೆಯವರು ಕೇಳ್ತಾರೆ ಏನದು, ಏನ್ ಹಾಕೊಂಡಿದ್ದೀರಾ ನೀವು, ಅದೇನೋ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ದೆನ್ ಯು ಕ್ಯಾನ್ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್. ಸಿಂಪಲ್ ವೇ ಟು ಸೆಲ್ ಈಸ್ ಆಕ್ಚುಲಿ ನಿಮ್ಮ ಮೊಬೈಲ್ ಅಲ್ಲಿ ಹಾಕೊಂಡಿರಿ, ಮಾತಾಡ್ಬೇಕಾದ್ರೆ ಇದು ಎಕ್ಸ್ಪೋಸ್ ಆಗುತ್ತೆ, ಬೇರೆಯವ್ರು ನೋಡ್ತಾ ಇರ್ತಾರೆ, ಕೇಳ್ತಾರೆ ಏನಿದು ಅಂತ. ಆ ಕೇಳಿದಾಗ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಒಂದಷ್ಟು ಈ ಪ್ರಾಡಕ್ಟ್ ಅನ್ನ ನೀವು ರೆಕಮೆಂಡ್ ಮಾಡೋದಕ್ಕೆ, ರಿಟೇಲ್ ಮಾಡೋದಕ್ಕೆ ಸುಲಭ ಆಗ್ತದೆ ಸ್ನೇಹಿತರೆ. ಪ್ರತಿ ಸ್ನೇಹಿತರು, ನಿಮ್ಮ ಕಲೀಗ್ಸು, ನಿಮ್ ಜೊತೆ ಕೆಲಸ ಮಾಡೋರು, ನಿಮ್ ಜೊತೆ ಓದೋ ವಿದ್ಯಾರ್ಥಿಗಳು ಪ್ರತಿಯೊಬ್ರು ರೆಕಮೆಂಡ್ ಮಾಡಬಹುದಾದಂತ ಒಂದು ಉತ್ಪನ್ನ ಮೊಬೈಲ್ ನಿಂದ ನಮಗೆ ರಕ್ಷಣೆ ಕೊಡೋದಕ್ಕೆ, ಮೊಬೈಲ್ ನಿಂದ ಹೊರಸೂಸುವಂತಹ ರೇಡಿಯೇಷನ್ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ಖಂಡಿತ ಮೋದಿ ಕೇರ್ನ ಎನ್ವಿರೋ ಚಿಪ್ ಅನ್ನ ನಾವೆಲ್ಲರೂ ಬಳಸಬಹುದಾ ನೋಡೋಣ. ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಬಳಸ್ತಾ ಇದ್ದಾರೆ, ಯಾರೆಲ್ಲ ಇಲ್ಲ, ಎಷ್ಟು ಜನ ತಗೊಂಡಿದ್ದೀರಿ.
ಯಾರ್ಯಾರು ಬಳಸ್ತಾ ಇಲ್ಲ, ಐ ರಿಕ್ವೆಸ್ಟ್ ಎನ್ವಿರೋಚಿಪ್ ದಯವಿಟ್ಟು ಇವತ್ತು ಕ್ಲೋಸಿಂಗ್ ಇದೆ, ಆರ್ಡರ್ ಹಾಕೊಳ್ಳಿ. ಅದಕ್ಕೆ PV ಕೂಡ ಇದೆ, BV ಕೂಡ ಇದೆ. ಮತ್ತಷ್ಟು ಸ್ನೇಹಿತರಿಗೆ ಒಂದಷ್ಟು ಖರೀದಿ ಮಾಡಿ ಅವ್ರಿಗೂ ಕೂಡ ತಲುಪಿಸಿ. ಅರ್ಥ ಆಗ್ತಿದ್ಯಾ? ಸೊ ಬಳಸಿ ಅಂತ ಹೇಳ್ತಾ ಎನ್ವಿರೋಚಿಪ್ ಫಾರ್ ಇಂಡಿವಿಜುವಲ್ ಪ್ರೊಡಕ್ಷನ್. ಈಗ ಲ್ಯಾಪ್ಟಾಪ್ಗೂ ಕೂಡ ಸೊ ನಾವು ಲಾಂಚ್ ಮಾಡಿದ್ದೀವಿ, ಅವುಗಳನ್ನ ಸಹ ನೀವು ಬಳಸ್ಕೋಬಹುದು. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಇಂಡಿಯಾದಲ್ಲಿ ತುಂಬಾ ಹೆಚ್ಚಿಗೆ ಯಾರಿಗೂ ಕಂಪೇರ್ ಮಾಡಿದ್ರು ಕೂಡ ಇಂಡಿಯಾದಲ್ಲಿ ನಾವು ರಿಸ್ಕ್ ಇವತ್ತು ಯಾಕೆ ಜಾಸ್ತಿ ಇದೀವಿ ಅಂತ ಹೇಳಿದ್ರೆ, ಸೊ ಸೆಲ್ ಫೋನ್ಗಳನ್ನ ಜಾಸ್ತಿ ಬಳಸ್ತಾ ಇದೀವಿ. ಬಟ್ ಒಂದಷ್ಟು ಕಿವಿ ಮಾತು ಕೂಡ ಇದೆ. ಪ್ರಾಡಕ್ಟ್ ಅನ್ನ ಬಳಸೋದ್ರ ಜೊತೆಗೆ ಒಂದು ಕಿವಿ ಮಾತಿದೆ, ಒಂದು ಟಿಪ್ಸ್ ಇದೆ, ಕೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನೋಡಿ, ಒಂದ್ಸಲ ಒಂದೇ ನಿಮಿಷ ಈ ಕಡೆ ಫೋಕಸ್ ಮಾಡಿ. ನೀವೇನಾದ್ರೂ ಈ ರೀತಿ ಮೊಬೈಲ್ ನಿಂದ ರಕ್ಷಣೆ ಪಡ್ಕೋಬೇಕು ಅಥವಾ ಮಾತಾಡೋದು ಬಿಡಕ್ಕಾಗಲ್ಲ ಸರ್ ಅಂದ್ರೆ, ಸಾಧ್ಯವಾದಷ್ಟು ನಿಮ್ಮ ಕಮ್ಯುನಿಕೇಶನ್ ಅನ್ನ ಮಾತಾಡೋದು ಕಡಿಮೆ ಮಾಡಿ, ಮೆಸೇಜ್ಗಳನ್ನ ದಯವಿಟ್ಟು ವ್ಯವಹಾರ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಸಾಧ್ಯವಾದಷ್ಟು ಪಾಯಿಂಟ್ ನಂಬರ್ 1, ಮಾತಾಡೋದು ಕಡಿಮೆ ಮಾಡಿ. ಅಂದ್ರೆ ಜಾಸ್ತಿ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆಯೋ ಚಾಟ್ ನ ಮೂಲಕ, ಮೆಸೇಜ್ಗಳ ಮೂಲಕ ವ್ಯವಹಾರ ಮಾಡೋದಕ್ಕೆ ಟ್ರೈ ಮಾಡಿ. ಎರಡನೇ ಒಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಹೇರ್ ಫೋನ್ ಅನ್ನ ಬಳಸೋದಕ್ಕೆ ಟ್ರೈ ಮಾಡಿ. ನೇರವಾಗಿ ನೀವು ಮೊಬೈಲ್ ಅನ್ನ ಕಿವಿಯಲ್ಲಿ ಅಥವಾ ಕಿವಿ ಹತ್ರ ಇಟ್ಕೊಳ್ಳೋದ್ರಿಂದ ಕಂಪ್ಯಾರಿಟಿವ್ಲಿ ಹೇರ್ ಫೋನ್ ಅನ್ನ ಬಳಸಿ, ಹೆಡ್ ಫೋನ್ ಅನ್ನ ಬಳಸಿ ಮಾತಾಡೋದು ಅಭ್ಯಾಸ ಮಾಡಿ. ಅಂಡ್ ಪ್ರತಿನಿತ್ಯ ನೆನಪಲ್ಲಿಟ್ಕೊಳ್ಳಿ, ಮಾತನಾಡಬೇಕಾದ್ರೆ ಇಲ್ಲಿ ಒಂದು ಸಂಶೋಧನೆಯ ಪ್ರಕಾರ 1 ಗಂಟೆಗೆ ಮ್ಯಾಕ್ಸಿಮಮ್ 5 ರಿಂದ 6 ನಿಮಿಷವರೆಗೂ ಮಾತಾಡಬಹುದಂತೆ, ಅದಕ್ಕಿಂತ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ ನಮಗೆ ಅವಕಾಶ ಇರೋದು ಒಂದು ದಿನಕ್ಕೆ 2 ತಾಸು ಇಲ್ಲ 2.5 ತಾಸು ನಾವು ಮಾತಾಡಬಹುದು, ವ್ಯವಹಾರ ಮಾಡಬಹುದು, ಇಲ್ಲ ಮೀಟಿಂಗ್ಸ್ ಮಾಡ್ಕೋಬಹುದು, ಇಲ್ಲ ವಾಟ್ಸ್ಆಪ್ ಚಾಟ್ ಮಾಡಬಹುದು, ಇಲ್ಲ ವಿಡಿಯೋ ಕಾಲ್ ಮಾಡ್ಕೋಬಹುದು. ಅದು ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಿಲ್ಲ, ಆವರೇಜ್ 6 ರಿಂದ 8 ತಾಸು ನಾವು ಈ ಮೊಬೈಲ್ ಅನ್ನ ಬಳಸ್ಕೊಂಡು ವ್ಯವಹಾರ ಮಾಡ್ತೀವಿ, ಮಾತುಕತೆಯಲ್ಲಿ ತೊಡಗಿರ್ತೀವಿ. ಐದರ್ ಆನ್ಲೈನ್ ಮೀಟಿಂಗ್, ಐದರ್ ವಿಡಿಯೋ ಕಾಲ್, ಇಲ್ಲ ಕಾಲ್ಸ್, ಇಲ್ಲ ಫೋನ್ ಕಾಲ್ಸ್. ಇದು ಜಾಸ್ತಿ ಇದೆ. ಇದು ಮ್ಯಾಕ್ಸಿಮಮ್ 2 ಗಂಟೆ ರೀಚ್ ಆಗ್ಬಾರ್ದು, ಜಾಸ್ತಿ 2 ತಾಸಿಗಿಂತ ಜಾಸ್ತಿ ಹೋಗ್ಬಾರ್ದು ಮಾತನಾಡೋದು. ಆಯ್ತಾ? ಈ ಟಿಪ್ ಅನ್ನ ಇಟ್ಕೊಳ್ಳಿ. ಅಂಡ್ 4ನೇ ಟಿಪ್ ಅಲ್ಲಿ, ಸಾಧ್ಯವಾದಷ್ಟು ಟ್ರಾವೆಲ್ ಅಲ್ಲಿ ಮಾತಾಡೋದನ್ನ ಅವಾಯ್ಡ್ ಮಾಡಿ. ಅಂದ್ರೆ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ, ಬಸ್ ಅಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ, ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ. ಯಾಕೆಂದ್ರೆ ಜಾಸ್ತಿ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಗಮನಿಸಿ ನೋಡಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ಹೀಟ್ ಆಗತ್ತೆ, ಗಮನಿಸಿ ನೋಡಿ. ನೀವೇನಾದ್ರೂ ಜಾಸ್ತಿ ಟ್ರಾವೆಲ್ ಅಲ್ಲಿ ನೀವೇನಾದ್ರೂ ಸ್ವಿಚ್ ಆನ್ ಮಾಡ್ಕೊಂಡು ಏನಾದ್ರೂ ಮಾತಾಡೋದು ಇದ್ರೆ, ಇಲ್ಲ ಏನಾದ್ರೂ ಆನ್ಲೈನ್ ಮೀಟಿಂಗ್ಸ್ ಆನ್ ಮಾಡ್ಕೊಂಡಿದ್ರೆ, ಇಲ್ಲ ಏನಾದ್ರೂ ಬೇರೆ ಇನ್ಯಾವುದೇ ರೀತಿ ವಿಡಿಯೋ ಚಾಟ್ ಅಲ್ಲಿ ನೀವು ತೊಡಗಿಸ್ಕೊಂಡಿದ್ರೆ, ಮೊಬೈಲ್ ಬೇಗ ಹೀಟ್ ಆಗುತ್ತೆ. ರನ್ನಿಂಗ್ ಗಾಡಿಯಲ್ಲಿ ನೀವು ಯೂಸ್ ಮಾಡಿದ್ರೆ. ಇವನ್ ಸಿಗ್ನಲ್ ಬಾರ್ಸ್ ಕೂಡ ಕಮ್ಮಿ ಸಿಗ್ನಲ್ ಬಾರ್ಸ್ ಇರುತ್ತೆ. ಯಾವಾಗ ನೆಟ್ವರ್ಕ್ ಸಿಗ್ನಲ್ ಬಾರ್ ಕಡಿಮೆ ಇರುತ್ತೋ ಅವಾಗ ಜಾಸ್ತಿ ವೇವ್ಲೆಂತ್ ಬೇಕಾಗತ್ತೆ, ಜಾಸ್ತಿ ಫೋನ್ ಒತ್ತಡ ಬೀಳುತ್ತೆ, ಪ್ರೆಷರ್ ಬೀಳುತ್ತೆ, ರೇಡಿಯೇಷನ್ ಡ್ಯಾಮೇಜ್ ಅವಾಗ ಜಾಸ್ತಿ ತೀವ್ರತೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಈ ಒಂದು ಅಂಶಗಳನ್ನ ನಾನು ಹೇಳ್ತಾ, ಪ್ರತಿ ಮನೆಯಲ್ಲೂ ಕೂಡ ನಿಮ್ಮ ಲ್ಯಾಪ್ಟಾಪ್ಗಳಿದ್ರೆ ಎನ್ವಿರೋಚಿಪ್ ಬಳಸಿ, ವೈಫೈ ರೂಟರ್ಸ್ ಇದ್ರೆ ಎನ್ವಿರೋಚಿಪ್ ಬಳಸಿ. ಫಾರ್ ಇಂಡಿವಿಜುವಲ್ ಪ್ರೊಟೆಕ್ಷನ್ ಇದಕ್ಕೂ ಕೂಡ ಅದೇ ರೀತಿ ನಾವು ಡೆಮೋಗಳನ್ನ ಮಾಡಬಹುದು. ಸೇಮ್ ಡೆಮೋ ಕಂಟಿನ್ಯೂ ಆಗುತ್ತೆ. ಸೊ ಜಸ್ಟ್ ಆ ಒಂದು ಪ್ರಾಡಕ್ಟ್ ಕೂಡ ನಿಮಗೆ ಪರಿಚಯ ಮಾಡ್ತಾ, ಮೋದಿ ಕೇರ್ ಅಲ್ಲಿ ಇಷ್ಟು ಅಂಶ ಇದೆ. ಸೊ ಇದರಿಂದ ನಿಮಗೆ ನೆಟ್ವರ್ಕ್ ಕಡಿಮೆ ಆಗೋದಾಗ್ಲಿ ಅಥವಾ ಫೋನ್ ಕಾಲ್ಸ್ ಡಿಸ್ಟರ್ಬ್ ಆಗೋದಾಗ್ಲಿ ಏನೂ ಆಗೋದಿಲ್ಲ. ಜಸ್ಟ್ ನಾನು ಹೇಳ್ದ ಹಾಗೆ ಅದರ ನೇಚರ್ ಚೇಂಜ್ ಆಗತ್ತೆ ಅಷ್ಟೇ ಸ್ನೇಹಿತರೆ, ಇನ್ನೇನು ಆಗೋದಿಲ್ಲ. ಸೊ ವೆರಿ ವೆರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಸಿಗುತ್ತೆ. ಒಳ್ಳೆ ಬಿಸ್ನೆಸ್ ಕಟ್ಟೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಒಳ್ಳೆ ಬಿಸ್ನೆಸ್ ಕಟ್ಟೋರು ಯಾರ್ಯಾರು ಇದ್ದೀರಾ, ಒಳ್ಳೊಳ್ಳೆ ಟೈಟಲ್ ಅನ್ನ ಅಚೀವ್ ಮಾಡ್ಬೇಕು ಅಂತ ಯಾರು ನಿಂತಿದ್ದೀರಾ, ಪ್ರತಿಯೊಬ್ಬ ಸ್ನೇಹಿತರಿಗೂ, ಪ್ರತಿಯೊಬ್ಬ ಕುಟುಂಬದವ್ರಿಗೂ ಕೂಡ ಇವೆರಡೂ ಪ್ರಾಡಕ್ಟ್ ಗಳ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ. ಈಸಿಯಾಗಿ ಒಬ್ಬ ಕನ್ಸಲ್ಟೆಂಟ್ ಅನ್ನ ವೇಗವಾಗಿ ನಾವು ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ಲಾಯಲ್ಟಿ. ಜಸ್ಟ್ ಆರಾಮಾಗಿ ಲಾಯಲ್ಟಿ ಬಗ್ಗೆ ನೀವು ಪ್ರಮೋಟ್ ಮಾಡ್ತಾ ಇದ್ರೆ, ಲಾಯಲ್ಟಿ ಪ್ರಮೋಷನ್ ಅಲ್ಲಿ
ಎಸೆನ್ಷಿಯಲ್ ಪ್ರಾಡಕ್ಟ್ ಅಂದ್ರೆ ಸೋಪು, ಟೂತ್ ಪೇಸ್ಟ್, ಶಾಂಪೂಗಳ ಜೊತೆಗೆ ಇದು ನಿಮ್ಮ ಮನಸ್ಸಲ್ಲಿರ್ಲಿ. ಇದರ ಅವಶ್ಯಕತೆ ಕೂಡ ಹೆಚ್ಚಿದೆ, ಇದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ಟ್ರೈ ಮಾಡಿ. ತುಂಬಾ ಸುಲಭವಾಗಿ 2,500 ವರ್ತ್ ಪ್ರಾಡಕ್ಟ್ ಅನ್ನ ನೀವು ಖರೀದಿ ಮಾಡಿಸೋದಕ್ಕೆ ಕಸ್ಟಮರ್ಗೆ ಎನ್ಕರೇಜ್ ಮಾಡಬಹುದು. ಪ್ರತಿ ಸಲ ನಾವು ಏರ್ ಆಯಿಲ್ ತಗೊಳ್ಳಿ, ಶಾಂಪೂ ತಗೊಳ್ಳಿ ಅಂತ ಹೇಳಕ್ ಆಗದೆ ಇದ್ದಾಗ, ಪ್ರತಿ ಸಲ ಅದನ್ನ ಮಾತಾಡಕ್ಕೆ ಆಗದೆ ಇದ್ದಾಗ ಅನುಕೂಲಕರವಾಗಿ ಅವಶ್ಯಕವಾಗಿ ನಾವು ಈ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡೋದ್ರ ಮೂಲಕ ಲಾಯಲ್ಟಿ ಕ್ವಾಲಿಫಿಕೇಶನ್ ಅನ್ನ ನಾವು ಕಸ್ಟಮರ್ ಗಳ ಕೈಲಿ ಮಾಡಿಸಬಹುದು, ಕನ್ಸಲ್ಟೆಂಟ್ ಗಳ ಕೈಲಿ ಮಾಡಿಸಬಹುದು. ಅಂಡ್ ಅದರ ಬೆನಿಫಿಟ್ ಅನ್ನ ತಗೊಳ್ಳೋದಕ್ಕೆ ಅವರಿಗೆ ಸಹಾಯ ಮಾಡಬಹುದು ಸ್ನೇಹಿತರೆ. ಸೊ ದಟ್ಸ್ ಆಲ್. ಸೊ ಎಲ್ಲರಿಗೂ ಕೂಡ ಗುಡ್ ಲಕ್ ಹೇಳ್ತಾ ಮಂತ್ ಎಂಡ್ ಮುಗಿತಾ ಇದೆ. ನಿಮ್ಮ ಗೋಲ್ ಸೆಟ್ಟಿಂಗ್ ಏನ್ ಮಾಡ್ಕೊಂಡಿದ್ದೀರಾ ಅಚೀವ್ ಮಾಡ್ಕೊಳ್ಳಿ. ಸೊ ಏನೇನ್ ಆರ್ಡರ್ ಶಾರ್ಟೇಜ್ ಇದೆ ನೋಡ್ಕೊಳ್ಳಿ. ಸೊ ಈ ಎಲ್ಲಾ ಅಂಶಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಟೇಕ್ ಕೇರ್.